ನಾನೇನು ಮಾಡ್ಲಿ ಸ್ವಾಮಿ. ನನ್ನ ಹೆಂಡತಿ ಬೆಕ್ಕಿನ ಪ್ರೇಮಿ. ಬನ್ನಿ ಅಂತ ಸಿನಿಮಾ ಮಾಡಿದೆ, ಬನ್ನಿ ಬನ್ನಿ ಅಂತ ಯಾರು ಬಂದಿಲ್ಲ. ನಾನು ನಿಮ್ಮ ಆತ್ಮೀಯ ಅಂತ ಹೇಳಿದೆ, ಹೋಗಲಿ ಯಾವ ಪುಡ್ಕೋಸಿ ಆತ್ಮೀಯ ಅಂತ ಪಕ್ಕಕ್ಕೆ ಇಟ್ಬಿಟ್ಟು, ಕಮಾಂಚೋ ನಿಂದು ಬರಲಿ ಒಂದು ಜಲಕ್ ತೋರ್ಸೋ ಪ್ರಪಂಚಕ್ಕೆ ನಿನ್ನ ಪ್ರತಿಭೆನ. ಎಂಥ ಜಿಪಣ ಅಂದರೆ ಅಕ್ಕುಲ್ಲು. ಹೌದು, ಅಂದರೆ ಒಂದು ಶೋ ಆಗ್ತಾಯಿತ್ತು, ಕಾಮಿಡಿ ಕಂಪನಿ ಅಂತ. ಹೇಳಿದ್ದೆಲ್ಲ ಬರೋಲ್ಲ ತಾನೆ, ಇಲ್ಲ ಬೀಪ್ ಮಾಡಿ ಅದನ್ನು ಆ ಶೋ ಅಲ್ಲಿ ಮಾಡ್ದಂಗೆ. ಒಂದಿನ ಪೆಟ್ರೋಲ್ ಬಂಕ್ ಹೋಗಿದ್ವಿ, ಪೆಟ್ರೋಲ್ ಹಾಕ್ಸ್ಕೊತಾ ಇದ್ವಿ. ಅವಳ ಏನು ಸರ್ ಪ್ರೇಮಣಿ ಬಂದಿಲ್ವಾ, ಪ್ರೇಮಣಿ ಬಂದಿಲ್ವಾ. ಮೇಕಪ್ ಹಾಕೊಂಡು ಬಂದರೆ ನನ್ನ ಗಂಡ ಅಲ್ಲ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಆಗಸ್ಟ್ 22 ರಾಗಾರೋಗ್ಯ 6 ಇನ್ ನಮ್ಮ ಬೆಂಗಳೂರು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ನ ವಿಸಿಟ್ ಮಾಡಿದ್ದಕ್ಕೆ ಖುಷಿ ಆಯಿತು. ಇವತ್ತು ನಮ್ಮ ಸ್ಟುಡಿಯೋನ ಓರೋ ರೆಸಾರ್ಟ್ಸ್ಗೆ ಶಿಫ್ಟ್ ಮಾಡಿದ್ದೀವಿ. ನಂದಿ ಬೆಟ್ಟದ ಹತ್ತಿರ ಇದೆ. ಈ ರೆಸಾರ್ಟ್ಸ್ಗೆ ಶಿಫ್ಟ್ ಮಾಡಿರೋದಕ್ಕೂ ಒಂದು ಮುಖ್ಯ ಕಾರಣ ಇದೆ. ಇಲ್ಲಿ ನಮ್ಮ ಸೂಪರ್ ಪಾಪ್ಯುಲರ್ ಸೂಪರ್ ಸ್ಟಾರ್ ಒಬ್ಬರು ಇವತ್ತು ನಮ್ಮ ಕ್ಲಿನಿಕ್ಗೆ ವಿಸಿಟಿಂಗ್ ಡಾಕ್ಟರ್ ಆಗಿ ಗೆಸ್ಟ್ ಆಗಿ ಬರ್ತಿದ್ದಾರೆ. ಅವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡ್ತೀನಿ. ಫಾರ್ ದ ಫಸ್ಟ್ ಟೈಮ್ ಅವ್ರು ಬರೋದಕ್ಕಿಂತ ಮುಂಚೆನೇ ಅವ್ರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದೀನಿ. ಮಾತು ಮನೆ ಕೆಡಿಸ್ತು ಅಂತ ಹೇಳ್ತಾರೆ, ಆದರೆ ಇವರ ಮಾತಿಂದನೇ ಇವ್ರ ಮನೆ ಕೆಡಲಿಲ್ಲ, ಇವರು ಮನೆ ಕಟ್ಟಿಸಿದ್ದಾರೆ. ಇವರು ಮಾಡಿದ ಶೋ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು, ಆದರೆ ಕನ್ನಡಿಗರಿಗೆ ಇವರು ಆಂಧ್ರ ಹುಡುಗನ ಕನ್ನಡ ಲೈಫು. ಕಾವೇರಿ ನಮ್ಮಲ್ಲಿ ಹುಟ್ಟಿ ತಮಿಳ್ನಾಡಿಗೆ ಹರಿದ್ರೆ, ಆಂಧ್ರದಲ್ಲಿ ಹುಟ್ಟಿ ಕನ್ನಡದಲ್ಲಿ ಹರಿಯೋಕ್ಕೆ ನಾವು ಬಿಟ್ಟಿರೋ ಏಕೈಕ ಪ್ರತಿಭೆ ಇವರು. ಇವರೇ ನಮ್ಮ ಕಿರುತೆರೆಯ ಸೂಪರ್ ಸ್ಟಾರ್. ನಮ್ಮಲ್ಲಿ ಕೆಲವರು ಎಲ್ಲರೂ ಕುಲ 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 ಅಂತ ಹೊಡೆದಾಡ್ತಿದ್ರೆ, ಟಿ ವಿ ಚಾನೆಲ್ಗಳೆಲ್ಲ ಅಕುಲ 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 ಅಂತ ಹೊಡೆದಾಡ್ತಿದ್ದಾರೆ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ, ಅವರೇ ನಮ್ಮ ಕಿರುತೆರೆಯ ಸೂಪರ್ ಸ್ಟಾರ್ ಅಕುಲ್ ಬಾಲಾಜಿ. ಹಲೋ. ಸಾರಿ ಸರ್, ನೀರೆಲ್ಲ ಚೆಲ್ಬಿಟ್ಟಿದ್ದೀನಿ. ಅಲ್ಲ, ಈ ಎಂಟ್ರಿಗೆ ಯಾಕೆ ಇಷ್ಟು ಬಿಲ್ಡಪ್ ಎಂಟ್ರಿ? ಏನು ನೋಡಿ, ನೀನು ಸೂಪರ್ ಸ್ಟಾರ್ ಅಂತ ಎಂಟ್ರಿ ಕೊಟ್ಟಿದ್ದೆ. ಸುಮ್ಮನೆ ಎಂಟ್ರಿ ಕೊಟ್ಟರೆ ಚೆನ್ನಾಗಿರುತ್ತಾ? ಆ್ಯಂಡ್ ಅದು ಅಲ್ಲದೆ ನಮ್ಮ ಪ್ರತಿ ಶೋ ಅಲ್ಲಿ ಈ ಥರ ಒಂದು ಬಿಲ್ಡಪ್ ಶಾಟ್ ಕೊಟ್ಟು ನಮಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀರಾ. ಈಗ ENT ಕ್ಲಿನಿಕ್ ಬರ್ತಾ ಇದ್ದೀನಿ, ಇದು ಸೂಪರ್ ಹಿಟ್ ಶೋ ತಾನೆ, ಹಾಗಾಗಿ ಒಂದು ಸೂಪರ್ ಸ್ಟಾರ್ ಎಂಟ್ರಿ ಥರ ಕೊಟ್ಟಿದ್ದೀನಿ. ಚೆನ್ನಾಗಿಲ್ವಾ? ಎಕ್ಸ್ಟ್ರಾರ್ಡಿನರಿ. AIL ಗ್ರಾಫಿಕ್ಸ್ ಎಲ್ಲ ಹಾಕ್ಬಿಡಿ. ಅಷ್ಟೇ ಸೂಪರ್. ಥ್ಯಾಂಕ್ ಯು ಕೀರ್ತಿ. ಆ್ಯಕ್ಚುಲಿ ನೀನು ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಮುನ್ನ ನಾನು ನಿನ್ನ ಇಂಟರ್ವ್ಯೂ ಮಾಡಬೇಕು. ಆಗಲಿ. ಅಲ್ಲ, ಏನು ಗೊತ್ತಾ, ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ವಿಚಾರ ಏನಪ್ಪ ಅಂತಂದರೆ, ಈ ENT ಕ್ಲಿನಿಕ್ಕು, ಈ ಕೀರ್ತಿ ಎಲ್ಲಿಂದ ಬಂದಿದ್ದಾರೆ, ಏನು ಎತ್ತ, ಈ ಮಾಹಿತಿ ಎಲ್ಲ ನಿಮಗೆಲ್ಲ ಗೊತ್ತೇ ಇಲ್ಲ. ನಾನು ಹೇಳ್ತೀನಿ ಕೇಳಿ. ನಮ್ಮ ENT ನಾನು ಆ್ಯಕ್ಚುಲಿ ಬೆಳಗ್ಗೆ ನನ್ನ ಹೆಂಡತಿಗೆ ಹೇಳಿದೆ, ಜೋ ನನಗೆ ಕೆಮ್ಮು, ನೆಗಡಿ, ಜ್ವರ ಇದೆಲ್ಲ ಇದೆ, ಒಬ್ಬರು ENT ಸ್ಪೆಷಲಿಸ್ಟ್ನ ಕರೀರಿ ಅಂತ ಹೇಳಿದ್ದು. ನನ್ನ ಹೆಂಡತಿ ಬಂದ್ಬಿಟ್ಟು ಕೀರ್ತಿಗೆ ಕಾಲ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಇವರು ಅಷ್ಟು ಪಾಪ್ಯುಲರ್ ಆಗಿದ್ದಾರೆ. ಅಂದರೆ ಎಲ್ಲ ರೋಗಗಳಿಗೆ ಮದ್ದು ನಮ್ಮ ENT ಕ್ಲಿನಿಕ್ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಆ್ಯಕ್ಚುಲಿ ಕೀರ್ತಿ ಹಾಗೂ ನನ್ನ ಒಂದು ಪರಿಚಯ ಆಗಿದ್ದು ಕಲರ್ಸ್ ಕನ್ನಡದಲ್ಲಿ. ಆ್ಯಂಡ್ ನಾವು ಆ ಟೈಮಲ್ಲಿ ನಾನು ಅನುಬಂಧ ಹೋಸ್ಟ್ ಮಾಡ್ತಿದ್ದೆ. ಸಾಕಷ್ಟು ರಿಯಾಲಿಟಿ ಶೋಗಳನ್ನ ಹೋಸ್ಟ್ ಮಾಡಬೇಕಾದ್ರೆ ಅದರ ಹಿಂದೆ ಬರೆಯುವಂಥ ಕೈಗಳು ಇವರದ್ದೇನೆ. ಅದು ಸಾಕಷ್ಟು ಜನ ಗೊತ್ತಿಲ್ಲ. ಕೀರ್ತಿ ಏನು ಸಡನ್ ಆಗಿ ಮೇಲಿಂದ ಬಂದು ಬಿದ್ದಿದ್ದಾನ ಅಂತ. ಇಲ್ಲ, ಉದ್ಭವ ಆಗಿದ್ದಾನೆ ನಿಮ್ಮ ಎಲ್ಲರ ಒಂದು ಅಭಿಮಾನದಿಂದ, ಪ್ರೀತಿಯಿಂದ. ನಾನೊಂದು ಸತಿ ಕೀರ್ತಿ, ನಿಮ್ಗೆ ವಿಷಯ ಗೊತ್ತಾ, ನೀನು ಆ್ಯಕ್ಚುಲಿ ಈ ಚಾನಲ್ ಎಲ್ಲ ಬಿಟ್ಟು ENT ಕ್ಲಿನಿಕ್ ಮಾಡ್ತಿದ್ದೀಯ ಅಂತ ಗೊತ್ತಾದ ತಕ್ಷಣ ಅಂದ್ಕೊಂಡೆ, ಏನು ನೀನಪ್ಪ ಈ ಅಪ್ಪನಿಗೆ ಬೇರೆ ಕೆಲಸ ಇಲ್ವಾ, ಬಂದ್ಬಿಟ್ಟು ಯೂಟ್ಯೂಬ್ ಬಂದವನೇ, ಇಲ್ಲಿ ಎಲ್ಲಿ ಉಳ್ಕೊಳಕ್ಕಾಗತ್ತೆ, ಇದೊಂದು ದೊಡ್ಡ ಸಮುದ್ರ, ದೊಡ್ಡ ಮೀನುಗಳಿವೆ, ತಿಮಿಂಗಲಗಳಿವೆ, ಏನು ಮಾಡ್ತಾನೆ ಈ ಹುಡುಗ ಅಂತ. ಬಟ್ ನಿಜವಾಗ್ಲೂ ನಾನು ಸುಮ್ಮನೆ ಬಾಯಿ ಮಾತು ಕೇಳೋವಂಥ ವಿಚಾರ ಅಲ್ಲ. ಯು ರಿಯಲಿ ಡನ್ ಇಟ್ ಗ್ರೇಟ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಥ್ಯಾಂಕ್ ಯು. ಅಪ್ಪ, ಬಹಳಷ್ಟು ಸತಿ ಕೇಳಿದ್ದೇನೆ, ನಾನು ದೊಡ್ಡ ಸೂಪರ್ ಸ್ಟಾರ್ ಅಂತ ಅಲ್ಲ, ಯಾವುದು ನನ್ನನ್ನು ಯಾಕಪ್ಪ ಕೇಳ್ತಾ ಇದ್ದೇನೆ ನಮ್ಮ ಕೀರ್ತಿ ಅಂತ. ಬಟ್ ಫೈನಲಿ ಐ ಆಲ್ಸೋ ಫೆಲ್ ಲೈಕ್ ಕಮಿಂಗ್, ಬಿಕಾಸ್ ನನ್ನ ಕಂಟೆಂಟ್ ಎಲ್ಲ ನೋಡ್ತೀನಿ. ಆ್ಯಂಡ್ ನಿನ್ನ ಆ ಒಂದು ಬರವಣಿಗೆ ಇದೆಯಲ್ಲ, ಎಲ್ಲಿಗೂ ಹೋಗಿಲ್ಲಪ್ಪ, ಹಾಗೇ ಇದೆ.
ವೆರಿ ವೆರಿ ಹ್ಯಾಪಿ ಫಾರ್ ಯು ಕೀರ್ತಿ. Thank you. ಇನ್ನೇನಪ್ಪ ಸಮಾಚಾರ? ನೋಡು ಸೀರಿಯಸ್ ಆಗೆಲ್ಲ ಕೇಳಂಗಿಲ್ಲ ಪ್ರಶ್ನೆಗಳು. ನಮ್ಮ ಪ್ರಶ್ನೆ ಏನು ಕೇಳಲ್ಲ. ಇವತ್ತು ಅಕ್ಕುಲ್ ನಮ್ಮ ಶೋನಲ್ಲಿ ಇದ್ದಾರೆ ಅಂತೀನಿ, ಮುಗೀತು ಅಷ್ಟೇ. ಮಿಕ್ಕಿ ನೀವು ಮಾತಾಡ್ಕೊಂಡು ಹೋದ್ರೆ ಅದೇ ತಾನು ಆಗ್ತಾ ಇರೋದು ಈಗ. ಬರೀ ಗಂಡಸ್ರೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಹೌದಾ? ನಿಮ್ಮ ವೈಫ್ನು ಕರೆಸಿ. ಓ ಕರೆಕ್ಟ್ ಗಂಡಸರು ಅಲ್ವಾ? ವೈಫ್ ಬಂದ್ರೆ ಎಲ್ಲ ಗುಟ್ಟ ರಟ್ಟಾಗತ್ತೆ ಅಂತ ಅಲ್ವಾ? ಏನಂತ ಕರೆಯೋದು? ಸುಮ್ಮನೆ ಕರೆದ್ರೆ ಮಜಾ ಇರಲ್ಲ ಕೀರ್ತಿ, ಸ್ವಲ್ಪ ವರ್ಣಿಸ್ಬೇಕು. ಈಗ ಹುಡುಗಿರ್ಗೆ ವರ್ಣಿಸೋದು ಅಂದ್ರೆ ಬಹಳ ಇಷ್ಟ. ಹೌದು ಅಲ್ವಾ? ನಿನ್ ಸ್ಟೈಲ್ ಕರೆಯೋಣವಾ? ರಿಯಾಲಿಟಿ ಶೋಗಳಲ್ಲಿ ನನ್ನ ಸಕ್ಸಸ್ಗೆ 100 ಜನ ಹುಡುಗಿರಿದ್ರು, ರಿಯಲ್ ಲೈಫಲ್ಲಿ ನನ್ನ ಸಕ್ಸಸ್ಗೆ ಇರುವಂಥ ಏಕೈಕ ಹುಡುಗಿ ಇವರೇ. ಇದು ಆ್ಯಕ್ಚುಲಿ ಇನ್ ಸ್ಟೈಲಲ್ಲಿ ಹೇಳಿದ್ದು. ನನ್ನ ಜೀವನದ ಜ್ಯೋತಿ, ಗಲಾಟೆಯಲ್ಲಿ ನನಗಿಂತ ದೊಡ್ಡ ಕೋತಿ ನನ್ನ ಬಾಳ ಬೆಳಕು ಜ್ಯೋತಿ. ಜ್ಯೋತಿ ಅಂದ್ರೆ ಬರಲ್ಲ, ಜೋ ಅನ್ಬೇಕು. ಇಡೀ ಕರ್ನಾಟಕಕ್ಕೆ ಜ್ಯೋತಿಗಿಂತ ಜೋನೇ ಜಾಸ್ತಿ ಪಾಪ್ಯುಲರ್ ಆಗಿರೋದು. ಕಮ್ ಜೋ. ನನಗೆ ವಾಸಿ ಆಗದೆ ಇರುವಂಥ ಕಾಯಿಲೆನೂ ಇವಳೆ, ನನ್ನ ಜೊತೆ ವಾಸವಾಗಿರುವಂಥ ಔಷಧಿ ಕೂಡ ಅವಳೇ ನನ್ನ ಜೀವನದ ಜ್ಯೋತಿ. ಜೋ 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 ವೆಲ್ಕಮ್. ನಿನ್ನ ರಾಜ ನಾನು, ನನ್ನ ರಾಣಿ ನೀನು. ನಮ್ಮ ಮನೆಗೆ ದಿನ ಅಲ್ಲ, ಏನು ಗೊತ್ತಾ, ಈಗ ಕೀರ್ತಿ ಇಂಡೈರೆಕ್ಟ್ ಆಗಿ ಎಂತ ಬ್ರಿಲಿಯಂಟ್ ಇದೆ ನೋಡು. ನಮ್ಮ ಮನೆ ಪೋಸ್ಟ್ ಮಾಡಿದ ತಕ್ಷಣ ಎಲ್ಲಿ ಮನೆ 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 ಅಂತ ಎಲ್ಲ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ. ಕೀರ್ತಿ ಬಂದ್ಬಿಟ್ಟು ನಂದಿ ಹಿಲ್ಸ್ ಅಲ್ಲಿ ಇದೀವಿ ಅಂತ ನಂದಿ ಬೆಟ್ಟನೇ ತೋರಿಸ್ಬಿಟ್ಟಿದ್ದಾರೆ. ಎಂತ ಬ್ರಿಲಿಯಂಟ್ ಇದೆ ನೋಡಪ್ಪ. ಒಳ್ಳೆ ಸ್ಕ್ರಿಪ್ಟ್ ರೈಟರ್. ಮನೆ ತೋರಿಸ್ತಾ ಇದ್ರೆ ನಾವು ಅಕುಲ್ ಅವ್ರ ಮನೆಯವ್ರನ್ನೇ ತೋರಿಸ್ತಾ ಇದೀವಿ. ವಾ ಕ್ಯಾ ಬಾತ್. ವೆರಿ ಗುಡ್. ಸೊ ಜೋ, ಆ್ಯಕ್ಚುಲಿ ಕೀರ್ತಿ ಬಗ್ಗೆ ನಿನ್ಗೆ ಗೊತ್ತೇ ಇರುತ್ತೆ. ನೀನು ಕೀರ್ತಿ ಒಬ್ಬ ಯೂಟ್ಯೂಬರ್ ಆಗಿ ಈ ಥರ ಒಂದು ಸೂಪರ್ ಹಿಟ್ ಶೋನ ENT ಕ್ಲಿನಿಕ್ ಅಂತ, ಅಲ್ಲ ಕಾಯಿಲೆ ಇದೆ, ಗಂಟ್ಲು ಪ್ರಾಬ್ಲಮ್ ಇದೆ, ENT ಸ್ಪೆಷಲಿಸ್ಟ್ ಕರೀರಿ ಅಂತ ಹೇಳಿದ್ರೆ ನೀನು ಕರೆದಿದ್ದು ಕೀರ್ತಿನ. ಅದೇನಂದ್ರೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ENT ಕ್ಲಿನಿಕ್ ಅಂತ ಹಾಕಿದ್ರೆ ಪಾಪ ಬರೋದು ಕೀರ್ತಿ ಹೆಸರು, ಡಾಕ್ಟರ್ ಕೀರ್ತಿ. ಡಾಕ್ಟ್ರೇಟ್ ಬಂತ ನಿನಗೆ? ಬರ್ತಾ ಇದೆ, ಸ್ವಲ್ಪ ದುಡ್ಡು ಕಡಿಮೆ ಇದೆ. ಅಯ್ಯೋ ಡೋಂಟ್ ವರಿ, ನಾವು ಕರಿತೀವ್ರಿ. ನಾವು ಜನರಲಿ ಏನು ಹೇಳಿದ್ರು ಜನ ನಂಬ್ತಾರಲ್ವೇ. ಬಟ್ ತುಂಬಾ ಜನ ನನ್ನ ಡಾಕ್ಟರ್ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವ ಡಾಕ್ಟರ್ ಅಲ್ಲ. ಆಕ್ಚುಲಿ ನೀನು ಡಾಕ್ಟ್ರೇ, ಸ್ಕ್ರಿಪ್ಟ್ಗಳ ಡಾಕ್ಟರ್ ಅಲ್ವಾ? ಎಷ್ಟು ಚೆನ್ನಾಗಿ ಬರೀತಾರೆ. ಯು ವೋಂಟ್ ಬಿಲೀವ್ ಜೋ. ನಮ್ಮ ಕಾರ್ಯಕ್ರಮಗಳೆಲ್ಲ ಅನುಬಂಧ ಇರ್ಬೋದು, ಗಾನ ಭಜಾನ ಇರ್ಬೋದು, ಟಾಕ್ ಬ್ಯಾಕ್ ಎಲ್ಲ ಕೊಡ್ತಾರೆ. ಆ್ಯಂಡ್ ಬಟ್ ಕೀರ್ತಿ ಬರೀತಾನಲ್ಲ ನೋಡು, ಇಟ್ಸ್ ಜಸ್ಟ್ ಅಕ್ಕಲ್ಗೆ ಅಂತ ಬರೀತಾನೆ. ಅಂದರೆ ಸರಳವಾಗಿರುತ್ತೆ ಪದಗಳು. ಆ್ಯಂಡ್ ಫನ್ ಇದ್ರೂ ಕೂಡ ಅದೇ ಥರ, ಅದೇ ಸಹವಾಸ ದೋಷ ಥರ ನಾನು ಇಲ್ಲದೇ ಇರೋ ಶೋಗಳು ಕೂಡ ಹಂಗೆ ಬರೀತಾರೆ. ಆಮೇಲೆ ಬೇರೆ ಆ್ಯಂಕರ್ಗಳು ಬಂದ್ಬಿಟ್ಟಿದ್ದು ಅಕ್ಕಲ್ ಬರೆದಿದ್ದ ಅಂತ ಕೇಳ್ತಾರೆ. ನಿಜ ತಾನೆ? ಸೊ ಹಾಗಾದ್ರೆ ಒಂಥರ ನನಗೆ ಟೀಚರ್ ಇದ್ದಂಗೆ. ಯಾಕೆ ಹೇಳಿ? ಯಾಕೆ? ನಿಮ್ಮ ಶೋಸ್ ನೋಡಿ ನಾನು ಕನ್ನಡ ಕಲ್ತಿದ್ದು. ಕರೆಕ್ಟ್. ನಾನು ಬಳಸಿರೋ ಪ್ರತಿಯೊಂದು ಕನ್ನಡದ ಪದ ಇವರುಗಳ ಸ್ಕ್ರಿಪ್ಟ್ನ ನಾವು ಅಲ್ಲ, ಯು ವೋಂಟ್ ಬಿಲೀವ್. ನನಗೆ ಇನ್ಫ್ಯಾಕ್ಟ್ ನೀವು ಆಂಧ್ರದಿಂದ ಬಂದಿರುವಂಥ ಹುಡುಗನ ಬೆಳೆಸಿದ್ದು ನಾವೇ ಅಂತ 100% ಕರೆಕ್ಟ್ ಅದು. ಯಾಕಂತಂದ್ರೆ ಇಲ್ಲಿ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ದಟ್ ಅಕುಲ್ ಏನೇ ದುಡಿದ್ರು ಕೂಡ, ಇಲ್ಲಿ ಏನೇ ಹೆಸರು ಸಂಪಾದನೆ ಮಾಡ್ಕೊಂಡ್ರು ಕೂಡ, ಇದು ಕನ್ನಡಿಗರ ಭಿಕ್ಷೆ. ಐ ರಿಯಲಿ ಯಾಕಂತಂದ್ರೆ ಏನು ಇಲ್ಲದೆ ಸಾಕಷ್ಟು ಜನ ಕೇಳ್ಬೋದು, ಏನು ಬರೀ ಡೌನ್ ಮಾಡ್ತೇನೆ, ಏನಿಗೆ ಡೌನ್ ಮಾಡ್ಬೇಕು ಹೇಳಿ. ಯಾಕಂತಂದ್ರೆ ಈಗ ನೀನು ತುಂಬ ನೋವಲ್ಲಿದ್ದಾಗ ಯಾರಾದ್ರೂ ನಿನ್ನ ಸಹಾಯಕ್ಕೆ ಬರ್ತಾರೆ, ಜೀವನ ಪೂರ್ತಿ ನೆನೆಸ್ಕೊತಿರ್ತಾನೆ. ಅದೇ ಥರ ಕನ್ನಡ ತಾಯಿ ನನಗೆ ಸಹಾಯಕ್ಕೆ ಬಂದು ತನ್ನ ಮಡಿಲಲ್ಲಿ ತಗೊಂಡಿದ್ದಾಳೆ. ಅದಕ್ಕೆ ಕನ್ನಡ ಅಂದರೆ ಅಷ್ಟು ಪ್ರೀತಿ. ಅದಕ್ಕೆ ಕನ್ನಡಿಗರು ಅಂತಂದರೆ ಅಷ್ಟು ಇದು. ಭಿಕ್ಷೆ ಕೊಟ್ಟ ಮೇಲೆ ಮತ್ತೆ ವಾಪಸ್ ಕೇಳೋಂಗಿಲ್ಲ. ಅರ್ಥ ಆಯ್ತಲ್ಲ? ಒಂದ್ಸತಿ ನೀವು ಭಿಕ್ಷೆ ಹಾಕಿದ್ರೆ ಮತ್ತೆ ವಾಪಸ್ ಕೊಡಿ ಅಂತ ಕೇಳೋಂಗಿಲ್ಲ. ಬಟ್ ಆ ಥರ ಪ್ರೀತಿ ಕನ್ನಡಿಗರು ನನಗೆ ಕೊಟ್ಟಿದ್ದಾರೆ. ಅಲ್ಲ, ಇದು ಕನ್ನಡಿಗರ ಪ್ರೀತಿ ಕೊಟ್ಟಿರೋದಕ್ಕೆ ಕನ್ನಡ ಇವ್ರಿಗೆ ಎಷ್ಟು ಪ್ರೀತಿ ಇದೆ ಅಂದರೆ ಎಲ್ಲರೂ ಹೃದಯ ಬಿಚ್ಚಿ ತೋರಿಸ್ತಾರೆ, ಎದೆ ಬಗೆದು ತೋರಿಸ್ತಾರೆ. ಆದರೆ ಇವರು ಬ್ಯಾಂಡ್ ಬಿಚ್ಚಿ ತೋರಿಸ್ತಾರೆ ಕನ್ನಡದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಬ್ಯಾಂಡ್ ಬಿಚ್ಚ ಇದು ನೋಡಿ, ಇದು ನನಗೆ ಕರ್ನಾಟಕ ಕನ್ನಡ ಕೊಟ್ಟಿರ್ತಕ್ಕಂಥ ಒಂದು ಆ ಪ್ರೀತಿಗೆ ನನ್ನ ಕಡೆಯಿಂದ ಒಂದು ನೆನಪಿಗೆ ಇರಲಿ ಅಂತ. ಬಿಕಾಸ್ ಜೀವನದಲ್ಲಿ ಏನು ನಮ್ಮ ಜೊತೆ ಇರುತ್ತೆ ಹೋಗುತ್ತೆ ಗೊತ್ತಿಲ್ಲ, ಆದರೆ ಕನ್ನಡ ನನ್ನ ಜೊತೆ ಸದಾ ಇರಬೇಕು ಅಂತಲೇ ಹಚ್ಚೆ ಹಾಕಿಸ್ಕೊಂಡಿದ್ದು. ತುಂಬ ಜನ ಹೇಳಿದ್ರು ಅಮ್ಮ ಅಂತ ಹಾಕ್ಸ್ಬೋದಿತ್ತು, ಅಪ್ಪ ಅಂತ ಹಾಕ್ಸ್ಬೋದಿತ್ತು. ಬಟ್ ನನಗೆ ಅದಕ್ಕೆಲ್ಲ ಮೀರಿ ಪ್ರೀತಿ ಕೊಟ್ಟಿರ್ತಕ್ಕಂಥ
ತಾಯಿ ಕನ್ನಡ ತಾಯಿ. ಸೊ ಹಾಗಾಗಿ ಅಮ್ಮ ಬೈಕೋಬೇಡಿ ನನ್ನನ್ನು. ನೀನು ಜನ್ಮ ಕೊಟ್ಟಿದೀಯಾ, ಈ ಕನ್ನಡ ತಾಯಿ ಜೀವನ ಕೊಟ್ಟಿದ್ದಾರೆ. ಅಲ್ಲಿ ಯಾರೋ ಕಮೆಂಟ್ ಹಾಕಿದ್ದಾರೆ ನೋಡಿ, ಏನು ಸಿಕ್ಕಾಪಟ್ಟೆ ಬಿಸಿಲಿದೆಯಾ ಅಂತ. ಎಲ್ಲಿ ಶರ್ಟ್ಸ್ ಹಾಕೊಂಡಿದ್ದೀರಲ್ಲ ಅಂತ. ಅಂದರೆ ಹೆಂಗಾದ್ರೂ ನನ್ನ ಕಣ್ಣು ಕೆಳಗಿರೋಂಥ ಕಪ್ಪನ್ನು ಹೇಗೆ ಕವರ್ ಮಾಡ್ಕೋಬೇಕು ಅಂತೇಳಿ ನಾನು ಜೋಗಿ ಹೇಳಿದೆ. ಒಂಚೂರು ನಾನು ನೋಡಿದೆ ಸೈಡಲ್ಲಿ ಕೀರ್ತಿ ಬಂದ್ಬಿಟ್ಟು ಮೇಕಪ್ ಮಾಡ್ಕೋತಾ ಇದ್ದಾನೆ, ಕಳ್ಳನ ಮಗ ನೋಡು, ನನಗೆ ಒಂಚೂರು ಟಚಪ್ ಮಾಡು ಅಂತ ಮಾಡಿದ್ರೆ ಪಾಪ ನನ್ನ ಹೆಂಡತಿ ಅವಳು ಮಾತ್ರ ಚೆನ್ನಾಗಿ ರೆಡಿಯಾಗಿ ಬಂದವಳೆ, ನನ್ನ ಮಾತ್ರ ಈ ಥರ ಇಟ್ಬಿಟ್ಟಿದ್ದಾಳೆ. ಏನಿಲ್ಲ, ಚೆನ್ನಾಗಿ ಮಾಡಿದ್ದೀನಿ ಮೇಕಪ್. ಹೌದಾ? ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಮೇಕಪ್ ಮಾಡಿದ್ದವರೇನೆ ಇವತ್ತು. ನೈಸ್. ನಮಗೆ ಅಕುಲ್ ಇದ್ರೆ ಪ್ರಾಬ್ಲಮ್ ಏನಂದ್ರೆ ನಾವು ಅಫಿಷಿಯಲ್ ಆಗಿ ಏನು ಬರೋದು ಅದು ಅಫಿಷಿಯಲ್ ಆಗಿ ಹೋಗಲ್ಲ. ಅಣ್ಣ ನೀನು ಏನು ಬೇಕನ್ನ ಬರ್ಕೊಳ್ಳೋ, ನನಗೆ ಬೇಕಾಗಿರೋದು ಹೇಳೋದು ಅಂತ. ಇದು ಅನುಭವದ ಮಾತು. ಇದು ಬರೀ ನಮ್ಮ ಕೀರ್ತಿ ಹೇಳುವಂಥ ಮಾತಲ್ಲ, ಎಲ್ಲ ಬಿಸ್ನೆಸ್ ಹೆಡ್ಸ್ ಹೇಳುವಂಥ ಮಾತು. ನಮಗೆ ಪರಮಿಂದ ಹಿಡಿದು ರಾಘವೇಂದ್ರ ಹುಣಸೂರಿಂದ ಹಿಡಿದು ಎಲ್ಲರೂ ಹೇಳುವಂಥ ಮಾತಿದು. ಅಯ್ಯೋ ಬೇಡಪ್ಪ. ಖುಷಿ ಏನಂದ್ರೆ ನಾವು ಬರ್ದಿದ್ದು ಹಾಗೆ ಒಪ್ಸಿರ್ತಾರಲ್ಲಿ, ಒಪ್ಪಿಸ್ಬಿಟ್ಟು ಎಕ್ಸ್ಟ್ರಾ ಇನ್ನೊಂದೆರಡು ತೊಗೊಂಡಿರ್ತಾರೆ. ನಾವು ಇವರು ತುಂಬ ಸುಂದರ ಸಂಸಾರ ಚೆನ್ನಾಗಿದ್ದಾರೆ ಅಂದರೆ, ಇವರು ತುಂಬ ಸುಂದರ ಸಂಸಾರ, ಇವ್ರಿಗೆ 2 ಮಕ್ಕಳಿದೆ, ಅವ್ರನ್ನ ಆ ಸ್ಕೂಲಿಗೆ ಸೇರಿಸಿದ್ದಾರೆ, ನಮ್ಮದು ಒಂದೆರಡು ಇರಲಿ ಅಂತ. ಮಕ್ಕಳ ಬಗ್ಗೆ ಎಲ್ಲ ಬರ್ದೇ ಇರಲ್ಲ. ಅದು ಹೆಂಗೆ ಸಹಿಸ್ಕೊಂಡು ಬದುಕ್ತಾ ಇದ್ದೀರಾ ನೀವಂತೂ ನಂಗಂತೂ ಗೊತ್ತಿಲ್ಲ ಅಲ್ವಾ? ಮಗು ಇದೆಯಲ್ಲ, ಮಕ್ಕಳಿದೆ. ಇದು ನನಗೆ ಒಂದು ಆಶ್ಚರ್ಯವಾದ ವಿಷಯ ಏನಂದ್ರೆ, ನಾನು ನೋಡಿದ್ದೀನಿ ಬ್ಯಾಕ್ ಸ್ಟೇಜಲ್ಲಿ ಒಂದ್ಸತಿ ನಾನು ಯಾಕೋ ಯಾವುದೋ ಒಂದು ಶೋಗೆ ಕರೆದಿದ್ರು. ಅವಾಗ ಡೈರೆಕ್ಟರ್ ಬಂದು ಅವ್ರು ತಮಿಳ್ ಡೈರೆಕ್ಟರು. ಸೊ ಇವ್ರಿಗೆ ಟಾಕ್ ಬ್ಯಾಕ್ ಹಾಕ್ಸಿದ್ರು. ನಾನು ಹಿಂದ್ ಕಡೆಯಿಂದ ನೋಡ್ತಾ ಇದ್ದೀನಿ, ಇವ್ರು ತಮಿಳಲ್ಲಿ ಹೇಳ್ತಾ ಇದ್ದಾರೆ ಏನು ಹೇಳಬೇಕು ಅಂತ. ಅದು ಟಾಕ್ ಬ್ಯಾಕ್ನಲ್ಲಿ ಇವರು ಒಂದೇ ಸೆಕೆಂಡಲ್ಲಿ ಅದನ್ನು ಕನ್ನಡದಲ್ಲಿ ಸ್ಟೇಜ್ ಮೇಲೆ ಹೇಳ್ತಾ ಇದ್ದಾರೆ. ನಾನು ಅನ್ಕೊಂಡೆ ಅಷ್ಟು ಬೇಗ ಹೇಗೆ ಅವರು, ಫಸ್ಟ್ ಆಫ್ ಆಲ್ ಅವ್ರಿಗೆ ತಮಿಳು ಅಷ್ಟೇನು ಬರಲ್ಲ, ಆ ತಮಿಳಲ್ಲಿ ಅದು ಕೇಳಿಸ್ಕೊಂಡು ಅದನ್ನ ಅವರು ರಿಪೀಟ್ ಕನ್ನಡದಲ್ಲಿ ಹೇಳ್ತಿದ್ದಾರೆ. ಅದು ಹೆಂಗ್ ಮಾಡ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ತುಂಬಾ ಆಶ್ಚರ್ಯವಾದ ವಿಷಯ. ಇಲ್ಲ, ನಿಮಗೆ ಆ ಶ್ರಮನೇ ಇವತ್ತು ನೀವಿರೋ ಅಲ್ಲಿ ಮನೆ. ಬಿಟ್ಟ ನೋಡು, ಆ ಶ್ರಮನೇ ಇವತ್ತು ನೀವಿರೋ ಮನೆ. ಆ ಮನೆನೂ ನನ್ಗೆ ಆಶ್ಚರ್ಯನೇ, ಅದ್ ಹೆಂಗ್ ಮಾಡಿದ್ರು ಅಂತ ನನ್ಗೆ, ದಟ್ಟು ಒಂದೇ ಇಯರಲ್ಲಿ. ಈಗ ಸಾಮಾನ್ಯವಾಗಿ ಹೇನಿರೋರ್ ಪಕ್ಕ ಮಲಗಿದ್ರೆ ಅವ್ರ ತಲೆಗೂ ಹೇನೋಗುತ್ತೆ ಅಂತಾರೆ. ಹೌದು. ಅಕುಲ್ ಅವ್ರ ಜೊತೆ ನೀವು ಸಂಸಾರ ಮಾಡ್ತಿರೋದ್ರಿಂದ ಅವ್ರು ಕಿರಿಕಾಗಿದ್ದಾರೆ ಜಾಸ್ತಿ. ಇಲ್ಲ, ಅಟ್ಲೀಸ್ಟ್ ನೀವು ಒಂದು ಆಂಕರಿಂಗ್ ಸ್ಟೈಲಲ್ಲಿ ಅದು ಮಲಗಿದ್ರೆ ತಪ್ಪಾಗ್ಬಿಡುತ್ತಲ್ವಾ? ಬೇರೆ ಥರ ತಗೊಂಡ್ಬಿಡ್ಲಾ? ಪರವಾಗಿಲ್ಲ, ನಾನು ನಿಂತಿದ್ದಾನೆ, ಒಳ್ಳೆ ಕಥೆ ಇದು. ಅಕುಲ್ ಅವ್ರ ಜೊತೆ ನೀವು ಸಂಸಾರ ಮಾಡಿರೋದ್ರಿಂದ ಅಟ್ಲೀಸ್ಟ್ ಒಂದು ಸಣ್ಣ ತುಣುಕಾದ್ರೂ ನಿಮ್ಗೆ ಆಂಕರಿಂಗ್ ಸ್ಟೈಲ್ ಇರ್ಬೇಕಲ್ವಾ? ಹಲೋ, ನೀವು ಆಂಕರ್ ಆದ್ರೆ ವೆಯ್ಟ್, ಸಿನ್ಸ್ 1979 ಅರ್ಥ ಆಯ್ತಾ? ಅಂದ್ರೆ ಇವರ ತೆರಂಗೇಟ್ರಮ್ ಆಗಿದ್ದು 1979. ನೀನು ಹುಟ್ಟೇ ಇರಲಿಲ್ಲ. ಅದು 6 months ಬೇಬಿ. ದ ಗ್ರೇಟ್ ಲೆಜೆಂಡರಿ ಆಕ್ಟರ್ ಅಂಜಲಿ ದೇವಿ ಅವ್ರು ಗೊತ್ತಾ ನಿಮಗೆ? ತೆಲುಗಲ್ಲಿ ಅವರೊಟ್ಟಿಗೆ 6 ತಿಂಗಳ ಮಗುವಾಗಿ ಆಕ್ಟ್ ಮಾಡಿದ್ದಾರೆ. 6 ತಿಂಗಳು ಆಕ್ಟ್ ಮಾಡೋದೇನು, 6 ತಿಂಗಳ ಮಗುವೆ ಕ್ಯಾರೆಕ್ಟರ್ ಅದು. ಸೊ ಅದಕ್ಕೆ ನಾನು ಹೇಳ್ತಿರ್ತೀನಿ, ನಾನು ಜಾಸ್ತಿ ಮಾತಾಡಿದ್ರೆ ಹಲೋ ಸಿನ್ಸ್ 1979 ಅಂತಿರ್ತಾರೆ ಇವರು. ಕಮಾನ್ ಜೋ, ನಿಂದು ಬರಲಿ ಒಂದು ಝಲಕ್ ತೋರ್ಸೋ ಪ್ರಪಂಚಕ್ಕೆ ನಿನ್ನ ಪ್ರತಿಭೆನ. ಅಫ್ಕೋರ್ಸ್ ಅವತ್ತು ಕುವಾ ಕುವಾ ಅಂತ ಸ್ಟಾರ್ಟ್ ಮಾಡಿದೆ, ಇವಾಗ ಏನಂತ ಹೇಳಬೇಕು ನೋಡಿ. ಆ್ಯಕ್ಚುಲಿ ಮುಂಚೆ ನಮ್ಮ ಮದುವೆ ಆದಾಗ ಒಂದು ಪದನೂ ಕನ್ನಡ ಬರ್ತಾ ಇರಲಿಲ್ಲ. ನಮ್ಮ ಶೋಗಳನ್ನು ನೋಡಿ ನೋಡಿ ಕನ್ನಡ ಕಲ್ತಿದ್ದಾಳೆ, ಕನ್ನಡತಿ ಆಗಿದ್ದಾಳೆ. ಜೋ, ಒಂದು ಇಂಟ್ರೊಡಕ್ಷನ್, ಕೀರ್ತಿಗೆ ಇಂಟ್ರೊಡಕ್ಷನ್ ಕೊಡು ಜೋ. ಹಾಯ್, ಹಲೋ, ನಮಸ್ಕಾರ. ನಮ್ಮ ಜೊತೆ ಕೂತಿದ್ದಾರೆ ENT ಸ್ಪೆಷಲಿಸ್ಟ್ ಕೀರ್ತಿ. ಅವರು ಡಾಕ್ಟರೇಟ್ ಇಲ್ಲದೆ ಇದ್ರು ಕೂಡ ಅವರೇ ಡಾಕ್ಟರ್ ಅಂತ ಹಾಕೋತಾರೆ. ನಮ್ಮ ತಲೆಯನ್ನು ತಿಂತಾರೆ, ನಮ್ಮ ಮನಸ್ಸನ್ನ ಗೆಲ್ತಾರೆ. ನಿಮ್ಮ ಪ್ರೀತಿಯ ಅಕುಲ್ ಅವರ ಜೊತೆ ಇವತ್ತು ಇಂಟರ್ವ್ಯೂ ಮಾಡ್ತಿದ್ದಾರೆ. ಇಂಟರ್ವ್ಯೂ ಅಲ್ಲ, ಸುಮ್ಮನೆ ಮಾತುಕತೆ ಅಷ್ಟೇ. ಓಕೆ, ಇಂಟರ್ವ್ಯೂ ಅಲ್ಲ, ಮಾತುಕತೆ ಮಾಡ್ತಿದ್ದಾರೆ. ಮಾತುಕತೆಗೆ ಯಾರು ಬಂದಿದ್ದಾರೆ ಅಂತ ಅವ್ರ ಬಗ್ಗೆ ಒಂದು ವರ್ಣನೆ ಮಾಡ್ಬೇಕು ನೀವು. ಯಾರು ಬಂದಿದ್ದಾರೆ ಅಂತನಾ? ನನ್ನ ಬಗ್ಗೆ ವರ್ಣನೆ ಮಾಡ್ತೀಯಾ? ಆಗ್ತಾನೆ ಜಗಳ ಮಾಡ್ಕೊಂಡು ಬಂದಿದೀವಿ ಈಗ. ಹೌದು, ತಲೆಯಲ್ಲಿ ಅದೇ ಓಡ್ತಾ ಇದೆ. ವರ್ಣನೆ ಮಾಡ್ತೀಯಾ ನನ್ನನ್ನ? ಇಂಟ್ರೊಡ್ಯೂಸ್ ಮಾಡ್ತೀಯಾ? ಕೀರ್ತಿ ಬರ್ಲಿ, ನಿನ್ ಸ್ಕ್ರಿಪ್ಟ್ ಟಾಕ್ ಬ್ಯಾಕ್ ಕೊಡ್ತಾನೆ ನೋಡು ಕೀರ್ತಿ. ಇವರು ಮನೇಲಿ ಮಾತೇ ಆಡಲ್ಲ, ಟಿವಿಲಿ ಮಾತೇ ನಿಲ್ಸಲ್ಲ. ಇವರು ಮನೆಯಲ್ಲಿ ಮಾತೇ ಆಡಲ್ಲ, ಟಿವಿನಲ್ಲಿ ಮಾತೇ ನಿಲ್ಸಲ್ಲ. ಮನೆಯಲ್ಲಿ ನನ್ನ ಹಸ್ಬೆಂಡು, ಟಿವಿಲಿ ಎಷ್ಟೋ ಹುಡುಗಿರ ಬಾಯ್ ಫ್ರೆಂಡು. ಮನೆಯಲ್ಲಿ ನನ್ನ ಹಸ್ಬೆಂಡು, ಟಿವಿಲಿ ಎಷ್ಟೋ ಹುಡುಗಿರ ಬಾಯ್ ಫ್ರೆಂಡು. ಮಾತೆ ಮುತ್ತು ಅಕುಲೆ ಬಂಗಾರ. ಮಾತೆ ಮುತ್ತು ಅಕುಲೆ ಬಂಗಾರ ಅಲ್ಲ, ಮಾತೆ ಮುತ್ತು ಹತ್ರ ಹೋದ್ರೆ ಕುತ್ತು. ಅದು ನಿಜ. ಅಲ್ಲಲ್ಲ, ಮಾತೆ ಮುತ್ತು ಕೆಣಕಿದ್ರೆ ಕುತ್ತು. ಹೇಳ್ಬೇಕಾ? ಹೇಳು. ಮಾತೆ ಮುತ್ತು ಕೆಣಕಿದ್ರೆ ಕುತ್ತು. ಅವರೇ ನನ್ನ ಪ್ರೀತಿಯ ಗಂಡ.
ಅವರೇ ನನ್ನ ಪ್ರೀತಿಯ ಗಂಡ ಅಕುಲ್ ಬಾಲಾಜಿ. ಗುಂಡಾಡು ಗುಂಡ ನೋಡಿ ಜೋ, ಆ್ಯಕ್ಚುಲಿ ನೀನು ದಿನ ಬಾಪ ಈ ಥರ ಹೊಗಳಿಕೆ ಅಲ್ಲ ಬಹಳ ರೇರ್ ಕೇಳೋದು. ಜಸ್ಟ್ ಒಂದು 10-15 ಮಿನಿಟ್ಸ್ ಬ್ಯಾಕ್ ನೀನು ಬರೋಕ್ಕಿಂತ ಮುಂಚೆ ಆ ಮನೆ ವಿಚಾರದಲ್ಲಿ ಬಾಯಿಗೆ ಬಂದಂಗೆ ಬೈತಿದ್ದಾಳೆ, ನನಗೆ ಹೆಂಗೆ ಬೇಕು, ನನಗೆ ಹೆಂಗೆ ಬೇಕು. ಅದಕ್ಕೆ ಜಗಳ ಅಂತ ಬಂದ್ರೆ ನನಗಿಂತ ದೊಡ್ಡ ಕೋತಿ ಅಂತ ಹೇಳಿ. ರಿವರ್ಸ್ ಸ್ಕ್ರೀನ್ ಪ್ಲೇ ಹೋಗ್ಬಿಡೋಣ ಇವಾಗ. ಏನು ಹೆಂಗ್ ಬೈದ್ರಿ ತಗೊಳ್ಳಿ. ಹಲೋ, ಮನೆಯ ಗುಟ್ಟು ಮನೆಯಲ್ಲಿ ಇರಬೇಕು, ಆಚೆ ಬರಬಾರ್ದು. ಹೆಂಗ್ ಬೈದಿದ್ದೀನಿ ಅಂದ್ರೆ ಒಂದು ವಿಡಿಯೋ ಇದೆ ಯೂಟ್ಯೂಬ್ನಲ್ಲಿ, ಅಕುಲ್ ಬಾಲಾಜಿ ಬೈಯೋದು ಅಂತ. ಅದ್ ಬೇಕಾದ್ರೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ, ನಮ್ಮ ಇಂಡಿಯನ್ ಶೋದು, ಹಳೆ ಹಿಂದಿನ ಶೋದು. ಅಂದ್ರೆ ಅವ್ರು ಬೈಬೇಕು ಅಂತಂದ್ರೆ ಅದನ್ನೇ ನನಗೆ ಫಾರ್ವರ್ಡ್ ಮಾಡ್ತಾರೆ. ನಾನು ಕೋಪದಲ್ಲಿ ಇರ್ತೀನಲ್ಲ, ಏನೋ ಒಂದು ಫಾರ್ವರ್ಡ್ ಬಂದಿರುತ್ತೆ ಜೋಯಿಂದ, ಅದು ನಾವು ಇನ್ಸ್ಟಾಗ್ರಾಮಲ್ಲಿ ಫಾರ್ವರ್ಡ್ ಮಾಡ್ಕೋತೀವಿ, ಪಕ್ಕದಲ್ಲಿ ಇರ್ತೀವಿ, ಮಾತಾಡಲ್ಲ ಅವಳು, ಏನೋ ಒಂದು ಮೆಸೇಜ್ ಕಳಿಸಿ ಒಂದು ಕಾಮಿಡಿ ಇರ್ಬೋದು ಅಂದರೆ ನನಗೆ ಕಳಿಸಿದ ನೋಡೋದು ದೆನ್ನಕ್ಕೆ ಕೊಡ್ತಾಳೆ ಹಂಗೆ. ಓ ಅಂದರೆ ನನ್ನ ಬೈಗಳೇ ನನ್ನ ಮೇಲೆ ಬಳಸ್ತಾ ಇದ್ದಾರೆ, ಏನು ಮಾಡೋದು? ಹೇಳಿದ್ದೆಲ್ಲ ಬರೋಲ್ಲ ತಾನೇ, ಬೀಪ್ ಮಾಡಿ ಅದನ್ನು ಆ ಶೋಲ್ ಮಾಡ್ದಂಗೆ. ಅಷ್ಟೊಂದು ಸ್ವೀಟ್ ಪೀಪಲ್ ಕೂತಿದ್ದಾಗ ಯಾಕೆ ಒಂದು ಸ್ವೀಟ್ ತಿಂತ ನಮ್ಮ ಕಾರ್ಯಕ್ರಮನ ಕಂಟಿನ್ಯೂ ಮಾಡುವ? ಕರೆಕ್ಟ್. ದಯವಿಟ್ಟು ಇಂಡಿಯಾ ಸ್ವೀಟ್ ಹೌಸ್ ಸ್ವೀಟ್ಸ್ ತಗೊಂಬರ್ರಪ್ಪ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಕೀರ್ತಿ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತಾನೆ ಇದನ್ನ ಅಂತ. ಐ ರಿಯಲಿ ಲವ್ ಇಂಡಿಯಾ ಸ್ವೀಟ್ ಹೌಸ್. ಇದು ನಾವು ಪ್ರತಿಯೊಬ್ಬರು ಕ್ಲೈಂಟ್ಗೆ ಹೇಳುವಂಥ ವಿಚಾರ. ಹಾಗಾಗಿ ಬಟ್ ನೈಸ್. ಜೋ, ನಿನ್ನ ಫೇವ್ರೇಟ್ ಏನು ಹೇಳು? ತಗೋ. ನನ್ನ ಫೇವ್ರೇಟ್ ಇದು ಮೈಸೂರು ಪಾಕ್. ಐ ಟ್ರೈ. ಸಿಹಿಯಿಂದ ಶುರು ಮಾಡುವ. ನಮಗೆ ತಾನೇ ಎಸ್ 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 ತೋರಿಸ್ಬಿಟ್ಟು ಮತ್ತೆ ವಾಪಸ್ ತಗೊಂಡು ಹೋಗಲ್ಲ ತಾನೆ. ಯಾವುದು ಬಹುತ್ ಅಚ್ಚಾ ಸ್ವೀಟ್. ಚೆನ್ನಾಗಿದೆ ಸ್ವೀಟು, ತುಂಬಾ ಚೆನ್ನಾಗಿದೆ. ನನ್ನ ಫೇವ್ರೇಟ್ ಇದು. ನನ್ನ ಇಲ್ಲಿ ಜೋಗೆ ಫೇವ್ರೇಟ್ ಅಂದ್ರೆ ಇದು ಆ ರಿಬ್ಬನ್ ಚಿಪ್ಸ್ ಇದೆ, ರಿಬ್ಬನ್ ಚಿಪ್ಸು, ತುಂಬಾ ಇಷ್ಟ. ಕೋಡ್ಬಳೆ, ಆಮೇಲೆ ಮುರುಕು. ಸೇವ್ರೀಸ್. ಚಿಯರ್ಸ್ ಗೈಸ್. ಚಿಯರ್ಸ್. ಇದೆಲ್ಲ ಬೆಳಗ್ಗೆನೇ ತಿಂತೀರಾ ಸಾಯಂಕಾಲದ ಮೇಲೆ? ಸಾಯಂಕಾಲ ಟೀ ಜೊತೆ. ನಮ್ಮ ಕಡಲೆಕಾಯಪ್ಪ, ದ್ಯಾಟ್ಸ್ ಮೈ ಫೇವ್ರೇಟ್. ಕಡಲೆಕಾಯಿ ಬೀಜ, ಕಾಂಗ್ರೆಸ್ ಸೀಡ್ಲೆಸ್ ಕಡಲೆಕಾಯಿ ಬೀಜ. ಕಾಂಗ್ರೆಸ್ ಸೀಡ್ಲೆಸ್. ಕರೆಕ್ಟ್. ನಮ್ಮ ಅಕುಲ್ ಬಾಲಾಜಿ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಆದರೆ ಕೆಲವೊಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ. ಇವರು 50+ ರಿಯಾಲಿಟಿ ಶೋಗಳನ್ನು ಹೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ತೆಲುಗುನಲ್ಲಿ ಸುಮಾರು 4 ರಿಯಾಲಿಟಿ ಶೋ ಹೋಸ್ಟ್ ಮಾಡಿದ್ದಾರೆ. 6 ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ, ಅದರಲ್ಲಿ 2 ತೆಲುಗು, 4 ಕನ್ನಡ. 150ಕ್ಕೂ ಹೆಚ್ಚು ಈವೆಂಟ್ಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. 50+ ಅವಾರ್ಡ್ ಫಂಕ್ಷನ್ಗಳನ್ನು ನಿರೂಪಣೆ ಮಾಡಿದ್ದಾರೆ. 17 ವರ್ಷದ ದಾಂಪತ್ಯ, ಏಕಪತ್ನಿ ವ್ರತಸ್ಥ, ಏಕಪುತ್ರ ವ್ರತಸ್ಥ. ರಿಯಾಲಿಟಿ ಶೋಗಳಿಗೆಲ್ಲ ಹೋದರೆ ತುಂಬ ಡಿಸೆಂಟ್ ಮನುಷ್ಯ, ಒಬ್ರು ಫ್ಲರ್ಟ್ ಮಾಡಲ್ಲ. ಇದೆಲ್ಲ ಹೇಳಿದ್ದೆಲ್ಲ ಹೋಯ್ತು ನೋಡಿ ಈಗ. ಅಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಅಂದ ತಕ್ಷಣ ನನಗೆ ಇದೇನಪ್ಪ ಇದು ಅಂತ. ಅದ್ರದ್ದು ಹೇಳ, ರಿಯಾಲಿಟಿ ಶೋ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಹೇಳು. ಅದರಲ್ಲಿ ಇವ್ರು ಪ್ರಿಯಮಣಿ ಜೊತೆ ಫ್ಲರ್ಟ್ ಮಾಡಿ, ರಕ್ಷಿತಾ ಜೊತೆ ಫ್ಲರ್ಟ್ ಮಾಡಿ, ಅವ್ರ ಜೊತೆ ಫ್ಲರ್ಟ್ ಮಾಡಿ, ಇವ್ರ ಜೊತೆ ಫ್ಲರ್ಟ್ ಮಾಡಿ ಅಂತ ಹೇಳೋದು ಬೇರೆ ಯಾರು ಅಲ್ಲ, ಇವ್ರುಗಳೇ. ನನಗೆ ಈಗಲೂ ಕೂಡ ಫ್ಲರ್ಟ್, ಅಯ್ಯೋ ಅಪ್ಪ ಮದುವೆಯಾಗಿ 17 ವರ್ಷ ಆಗಿದೆ, ಜನ ಬೈತಾರೆ ಕಣಪ್ಪ ಅಂತ. ಬಟ್ ಅಫ್ಕೋರ್ಸ್ ದೇ ಆಲ್ಸೋ ಎಂಜಾಯ್ ಇಟ್ ಅಲ್ವಾ? ಬಟ್ ಓನ್ಲಿ ನಾವು ಸ್ಕ್ರೀನ್ಗೋಸ್ಕರ ಮಾತ್ರ ಮೇಕಪ್ ಹಾಕೊಂಡು ವೇದಿಕೆ ಮೇಲೆ ಹತ್ತಿದ ತಕ್ಷಣ ನಾವು ಬೇರೆನೇ ಆಗ್ತೀವಿ, ಬಿಕಮ್ ಪಾತ್ರಧಾರಿ, ಸೂತ್ರಧಾರಿಗಳು. ಈಗ ಬಂದ್ಬಿಟ್ಟು ಎಲ್ಲ ಫ್ಲರ್ಟ್ ಮಾಡ್ತೀನಿ, ಗಿಫ್ಟ್ ಮಾಡ್ತೀನಿ. ನನಗೆ ಜೋನೇ ಬೈತಿರ್ತಾಳೆ, ರಿಯಲಿ. ಬಟ್ ಇದು ಕ್ಯೂಟ್ ಇರುತ್ತೆ ಬಿಡ್ರಿ, ನೀವು ಚೆನ್ನಾಗಿ ಫ್ಲರ್ಟ್ ಮಾಡ. ನಿನ್ನ ಇದು ಒಳ್ಳೆ ಕತೆ ಆಯ್ತಲ್ಲ. ಒಂದಿನ ಪೆಟ್ರೋಲ್ ಬಂಕ್ ಹೋಗಿದ್ವಿ, ಪೆಟ್ರೋಲ್ ಹಾಕ್ಸ್ಕೊತಾ ಇದ್ವಿ. ಅವಳ ಏನು ಸರ್ ಪ್ರಿಯಮಣಿ ಬಂದಿಲ್ವಾ? ಪ್ರಿಯಮಣಿ ಬಂದಿಲ್ವಾ? ನನ್ನ ಹೆಂಡತಿ ಪ್ರಿಯಮಣಿ ಅಂತಿದ್ದಾಳೆ. ಏನು ಶೋ ಕಣೆ, ಶೋ. ನನ್ನ ಅಮ್ಮ, ನನ್ನ ಲೈಫ್ನ ನನ್ನ ಭಾಳ ಸಂಗಾತಿ ಇವಳು ಪ್ರಿಯಮಣಿ ಆನ್ ಸ್ಕ್ರೀನ್. ಆ ಟೈಮಲ್ಲಿ ಡಾನ್ಸಿಂಗ್ ಸ್ಟಾರಲ್ಲಿ ವಿ ಹ್ಯಾಡ್ ಅ ಗುಡ್ ರ್ಯಾಪು ಹಂಗೆ. ಸೊ ಬಟ್ ಆ್ಯಕ್ಚುಲಿ ಶಿ ಹ್ಯಾಂಡಲ್ಸ್ ಇಟ್ ವೆರಿ ವೆಲ್ ಬಿಕಾಸ್ ಇಸ್ ಅಲ್ವಾ ಜೋ? ನಾನೇ ಹೇಳ್ತೀನಿ, ಸ್ಟೇಜ್ ಮೇಲೆ ಎಷ್ಟೋ ಸತಿ ಹೇಳಿದ್ದೀನಿ, ಅವ್ರು ಸ್ಟೇಜ್ ಮೇಲೆ ಬಂದು ಮೇಕಪ್ ಹಾಕೊಂಡು ಬಂದರೆ ನನ್ನ ಗಂಡ ಅಲ್ಲ, ನನ್ನ ಗಂಡ ಅಲ್ಲ, ನನ್ನ ಗಂಡ ಅಲ್ಲ, ಈಸ್ ಅ ಹೋಸ್ಟ್. ಹೋಸ್ಟ್ ಅಂದರೆ ಅದು ಶೋಗೆ ಕರೆಕ್ಟ್ ಆಗಿ ಮಾಡಲೇಬೇಕು. ನನ್ನ ಗಂಡ ಅಲ್ಲ, ನನ್ನ ಗಂಡ ಅಲ್ಲ, ನನ್ನ ಗಂಡ ಅಲ್ಲ ಅಂತ ಅದೇ ಪ್ರೋಮೋ ಬರುತ್ತೆ. ಬೇಡ ಬೇಡ, ಪ್ರೋಮೋನೇ ಅದು. ನನಗೆ ಗೊತ್ತಲ್ಲ ಕಂಟೆಂಟ್ ಯಾವ್ದು ವರ್ಕೌಟ್ ಆಗುತ್ತೆ ಅಂತ. ಬಾ ಅಕುಲ್ ನನ್ನ ಗಂಡನೇ ಅಲ್ಲ ಅಂತ ತೋರಿಸ್ಬಿಡ್ತಾನೆ. ಶೋ ಹೋಸ್ಟ್. ಸೊ ಶೋ ಹೋಸ್ಟ್ ಅಂದಮೇಲೆ ಆ ಶೋಗೋಸ್ಕರ ಏನೇನು ಮಾಡಬೇಕು ಎಲ್ಲ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀವು ಹೇಳಿರೋ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇವಾಗ ಅಷ್ಟು ನಂಬರ್ಸ್ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ನಾನೇ. ನಂಬರ್ಸ್ ಇದೆ, ಮತ್ತೆ ನಿಮ್ಮ ಮನೆ ಒಳಗಡೆ ಅಷ್ಟು ಮೆಟ್ಲಿದೆ. ಕರೆಕ್ಟ್.
ಆಮೇಲೆ ಇದೊಂದು ಹೇಳೋದು ಮರ್ತೇವೆ ನಾನು, ಕನ್ನಡದಲ್ಲಿ 3 ಬ್ಲಾಕ್ ಬಸ್ಟರ್ ಸಿನಿಮಾಗಳಿಗೆ ನಾಯಕ ನಟ ಅಕುಲ್ ಬಾಲಾಜಿ. ನಾನು ಕನಸಲ್ಲಿ ಕೂಡ ಬರಲ್ಲ ಅದು. ಯಾಕೆ ಅಂತ ಹೇಳ್ತೀನಿ ಕೇಳು. ಬನ್ನಿ ಅಂತ ಸಿನಿಮಾ ಮಾಡಿದೆ, ಬನ್ನಿ ಬನ್ನಿ ಅಂತ ಯಾರೂ ಬಂದಿಲ್ಲ. ನಾನು ನಿಮ್ಮ ಆತ್ಮೀಯ ಅಂತ ಹೇಳಿದೆ, ಹೋಗಲಿ ಯಾವ ಪುಡ್ಕೋಸಿ ಆತ್ಮೀಯ ಅಂತ ಪಕ್ಕಕ್ಕೆ ಇಟ್ಬಿಟ್ಟು ಡಿಸ್ಟ್ರಿಬ್ಯೂಟರ್ಗಳು. ಬಟ್ ಏನು ಗೊತ್ತಾ, ನನ್ನ ಸಿನಿಮಾ 100 ದಿನ ಓಡಿದೆ, ಆತ್ಮೀಯ, ಜಿ ಕನ್ನಡದಲ್ಲಿ. ಸೀರಿಯಸ್ಲಿ ಮ್ಯಾನ್, ನಾನು ಸಾಕಷ್ಟು ಜನ ಬಂದ್ಬಿಟ್ಟು, ನನಗೆ ಇನ್ನೂ ನೆನಪಿದೆ, 2009 ಮೇ 30ನೇ ತಾರೀಕು 31ನೇ ತಾರೀಕು ರಿಲೀಸ್ ಆಗಿರೋ ಚಿತ್ರ ಆತ್ಮೀಯ. ಮೈ ಫಸ್ಟ್ ಫಿಲ್ಮ್. ಅಂದರೆ ನನಗೆ ಒಂಥರ ಹೀರೋ ಆಗಿ ನಾನು ಒಂದು ದೊಡ್ಡ ಪರದೆಯಲ್ಲಿ ನೋಡ್ತಾ ಇದ್ದೀನಿ. ನಾನು ಥಿಯೇಟ್ರಲ್ಲಿ ಏನು ಹೌಸ್ಫುಲ್ ಬೋರ್ಡ್ ಇರುತ್ತೆ ಅಂತ ಬೋರ್ಡ್ ಹೋದರೆ 15 ಜನ ಕೂತಿದ್ದಾರೆ. ಸದ್ಯ 15 ಜನ ಆದರೂ ಇದ್ದಾರಲ್ಲ ಅಂತ ನೋಡಿದ್ರೆ ನಮ್ಮಪ್ಪ ಅವ್ರ ಫ್ರೆಂಡ್ಸು, ವಾಕಿಂಗ್ ಫ್ರೆಂಡ್ಸ್ ಅಂತೆ. ನಂದು ಡ್ಯಾಡ್ ನೀವೇನು ಮಾಡ್ತಿದ್ರಿ ಇಲ್ಲಿ, ಆಲ್ರೆಡಿ 3 ಬಾರಿ ನೋಡಿದ್ರಲ್ಲ ಅಂತ. ಇಲ್ಲ ನಮ್ಮ ವಾಕಿಂಗ್ ಫ್ರೆಂಡ್ಸ್ನ ಕರ್ಕೊಂಬಂದ್ವಿ. ಒಂದಿನ ವಾಕಿಂಗ್ ಫ್ರೆಂಡ್ಸು, ಒಂದಿನ ಅವ್ರ ಸೀರೆ ಬಿಸ್ನೆಸ್ ಫ್ರೆಂಡ್ಸು, ಎಲ್ಲ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟರೆ ಯಾರೂ ನೋಡಿಲ್ಲ. ದೆನ್ ಐ ಫೀಲ್ ಲೈಕ್ ಏನಪ್ಪ ಇದು ಅಂತ ಭಾಳ ಬೇಜಾರಾಗಿದೆ. ಒಂದಿನ ನನಗೆ ಶಿವಣ್ಣ ಕಾಲ್ ಮಾಡ್ತಾರೆ, ನೀನು ಮೂವಿ ನೋಡಿದ್ರಪ್ಪ ಸಖತ್ತಾಗಿದೆ ಅಂದರು. ಏನು ಶಿವಣ್ಣ, ನನ್ನ ಸಿನಿಮಾನ? ಯಾವ ಸಿನಿಮಾ ಮಾಡಿದ್ದೇ 1-2 ಸಿನಿಮಾ, ಅದ್ರಲ್ಲಿ ಯಾವ ಸಿನಿಮಾ ಪಾಪ ನೋಡ್ಬಿಟ್ಟಿದಾರಲ್ಲ ಇವರು ಅಂತ. ಆತ್ಮೀಯಮ್ಮ ಅಂತ. ಆತ್ಮೀಯನ? ಶಿವಣ್ಣ ಆತ್ಮೀಯ ಹೋಗಿ ತುಂಬ ದಿನ ಆಯಿತು ಶಿವಣ್ಣ, ಎಲ್ಲಿ ನೋಡಿದ್ರಿ ನೀವು ಅಂದರೆ, ಅವರು ಹಿ ವಾಸ್ ಟ್ರಾವೆಲಿಂಗ್ ಫ್ರಮ್ ಜರ್ಮನಿ ಅವ್ರ ಯಾವುದೋ ಕಂಟ್ರಿಯಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತಿದ್ದು, ದುಬೈಯಿಂದಾನು. ಎಮಿರೇಟ್ಸ್ ಫ್ಲೈಟಲ್ಲಿ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟಲ್ಲಿ ಕನ್ನಡ ಸಿನಿಮಾ ಇತ್ತು, ಅದರ ಆತ್ಮೀಯ ಆಯಿತು. ನೋಡೋಣ ನಮ್ಮ ಮಕ್ಕಳು ಏನು ಮಾಡಿದ್ದಾನೆ ನೋಡೋಣ ಅಂತ ನೋಡಿದ್ದೆ. ನಮ್ಮ ಸಖತ್ತ ಮಾಡಿದ್ದೇವ. ಥ್ಯಾಂಕ್ಸ್ ಶಿವಣ್ಣ, ಸ್ವಲ್ಪ ಈಗ ಮನಸ್ಸಿಗೆ ಸಮಾಧಾನ ಆಗಿದೆ ನನಗೆ ಈ ಸಿನಿಮಾ ಮಾಡಿ. ಏನಮ್ಮ ಯಾವ ಸಿನಿಮಾ ನಿಂದು ಇದೆ ಸಿನಿಮಾ ಅಂತ. ಇಮ್ಯಾಜಿನ್, ಎಮಿರೇಟ್ಸಲ್ಲಿ ಆ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟಲ್ಲಿ ಕನ್ನಡ ಅಂತ ತೆಗೆದ್ರೆ ಆತ್ಮೀಯ ಆಯಿತು. ಬಿಕಾಸ್ ಆ ಪ್ರೊಡ್ಯೂಸರ್ ವಾಸ್ ವೆರಿ ಇನ್ಫ್ಲೂಯೆನ್ಷಿಯಲ್ ಪ್ರೊಡ್ಯೂಸರ್. ಎಂಥ ದುರಂತ ಅಲ್ಲ ಅಲ್ವಾ? ಶಿವಣ್ಣ ಇಷ್ಟಪಟ್ಟಿದ್ದು ಭಾಳ ಖುಷಿ ಆಯಿತು. ಆಮೇಲೆ ತುಂಬ ಜನ ನಮ್ಮ ಆತ್ಮೀಯ ಅಂದರೆ ಏನು, ನಾನು ಥಿಯೇಟರ್ ನೋಡಿದ್ರೆ ಯಾರೂ ಇಲ್ಲ, ಇವ್ರು ಎಲ್ಲಿ ನೋಡಿದ್ದಾರೆ ಸಿನಿಮಾನ ಅಂತ ಕಟ್ ಮಾಡಿದ್ರೆ ಜಿ ಕನ್ನಡದಲ್ಲಿ ಪ್ರತಿ ವಾರ ಓಡ್ತಾ ಇತ್ತು. ಗೋ ಚೆಕ್, ಇಟ್ ಸ್ಕೋರ್ಡ್ ವೆರಿ ಗುಡ್ ರೇಟಿಂಗ್ಸ್. ಅವ್ರು ಹೇಳಿದ್ರು, ಸರ್ ಎವ್ರಿ ಮಂತ್ ವಿ ಟೆಲಿಕಾಸ್ಟ್ ದಿಸ್ ಮೂವಿ ಅಂತ. ಹೌದು, ಹೆಂಗೆ ನೋಡ್ತಾರೆ ಜನ. ಇಮ್ಯಾಜಿನ್, ನನ್ನ ಸಿನಿಮಾ ಸೂಪರ್ ಹಿಟ್ಟೆ, ಥಿಯೇಟ್ರಲ್ಲೆಲ್ಲ ಟಿ ವಿಯಲ್ಲಿ. ಹಂಗೆ ಅದು ಈ ಥರ ಒಂದಷ್ಟು ದುರಂತಗಳು ಮಾಡಿದ್ದೀನಿ ಜೀವನದಲ್ಲಿ. ಸೂಪರ್ ಮಾಡ್ತಾರೆ, ಮಾಡಬೇಕು ನೋಡಿ. ಕೆರೆಯೋಕೆ ಹುಣ್ಣೊಂದು ಇರಬೇಕು ರೀ ಅಲ್ವಾ? ಸೋಲೆ ಗೆಲುವಿನ ಮೆಟ್ಟಿಲು. ಅದನ್ನೇ ನಾನು ಜನರಲ್ಲಿ ಹೇಳ್ತಿರ್ತೀನಿ. ಬಟ್ ನಿಮ್ಮ ಮನೇಲಿ ಜಾಸ್ತಿ ಮೆಟ್ಲಿದೆ ಒಳಗೆ, ನೀನು ಹತ್ಬಿಟ್ಟು ಮೇಲೆ ಬಂದೇ ಇಲ್ಲ ನೀನು. ಸೊ ಹಾಗಾಗಿ ವಾಟ್ ಜೋ, ಸಾರಿ ಪಾಪ ಜೋ ಸುಮ್ಮನೆ ಇದ್ದಾರೆ ಪಾಪ. ನೈಸ್. ಅಲ್ಲ ಕೀರ್ತಿ, ಇಂಟರ್ವ್ಯೂಲಿ ನಾಯಿ ಬರೋಂಗಿಲ್ವಾ? ನಾವೇ ಬಂದಿದ್ದೀವಿ. ನಮಗಿಂತ ಬೆಸ್ಟ್ ಪಾಪ ಇದಕ್ಕೆಲ್ಲ. ಓಕೆ, ಥ್ಯಾಂಕ್ ಯು ಲಿಲ್ಲಿ. ನಿನ್ನ ಫಸ್ಟ್ ಇಂಟ್ರೋ, ನಿನ್ನ ಫಸ್ಟ್ ಡೆಬ್ಯೂ. ಅಲ್ಲಿ ನೋಡಿ ನಿಲ್ಲಿ, ಅಲ್ಲಿ ನೋಡು, ಅಲ್ಲಿ ನೋಡಿ, ಕೀರ್ತಿ ENT ಸ್ಪೆಷಲಿಸ್ಟ್ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ನಾಯಿಗಳಿಗೂ ಕೂಡ. ಈ ಕಡೆ ಹೋದ್ರೆ ಟೋಲ್ ಇಲ್ಲ, ಹೆಂಗ್ ಸಹಿಸ್ಕೋತೀರ ಅವ್ರನ್ನ ಮನೇಲಿ? ಸಹಿಸ್ಕೊಳ್ಳಲ್ಲ ಅವ್ರು ನನ್ನ ಸಹಿಸ್ಕೋಬೇಕು. ಎಕ್ಸಾಕ್ಟ್ಲಿ, ನನ್ನನ್ನು ಕೇಳ್ಬೇಕು ನೀನು, ಹೆಂಗ್ ಸಹಿಸ್ಕೋತೀರ ಜೋನ ಅಂತ. ಬಹಳ ಕಷ್ಟ. ನನಗೆ ಇನ್ನೊಂದು ಯಾವ ಡಿಕ್ಷನರಿಲೂ ಇಲ್ಲ, ಇದು ಯಾವ ಯೂನಿವರ್ಸಿಟಿಲೂ ಕೂಡ ಹೇಳಲ್ಲ. ಒಂದು ಗೇಮ್ ಆಡ್ಬೋಣ, ಹೇಳಿ. ಒಂದು ಸ್ವಲ್ಪ ಉಲ್ಟಾ ಗೇಮ್ ಇದು. ನೀವು ಅಕುಲ್ ಬಗ್ಗೆ 3 ಸುಳ್ಳು ಹೇಳಬೇಕು, ಆಮೇಲೆ ಅಕುಲ್ ನಿಮ್ಮ ಬಗ್ಗೆ 3 ಸುಳ್ಳು. 3 ಅಷ್ಟೇ, ನಾನು 100 ಹೇಳ್ತೀನಿ. ಸುಳ್ಳ. ಸೊ ನಾವು ಆಚೆಲ್ಲ ಹೋಗಿದ್ರೆ ಫ್ಯಾನ್ಸ್ ಎಲ್ಲ ಬರ್ತಾರಲ್ಲ, ಮಾತಾಡಲ್ಲ. ಅಯ್ಯೋ, ಮಾತಾಡಲ್ಲ, ಹೋಗ್ಬಿಡ್ತಾರೆ ಹಂಗೆ. ಫ್ಯಾಮಿಲಿ ಟೈಮ್ ಜಾಸ್ತಿ ಕೊಡೋದು. ಫ್ಯಾಮಿಲಿ ಇಲ್ಲ, ಅಲ್ಲಿ ಮೂವಿ ಎಲ್ಲ ಸಿನಿಮಾಗೆಲ್ಲ ಹೋಗಿದ್ರೆ ಟೈಮ್ ಆಗ್ತಾ ಇರತ್ತಲ್ಲ, ಫ್ಯಾನ್ಸ್ ಎಲ್ಲ ಬಂದು ಸರ್ 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 ಮಾತಾಡ್ಬೇಕಂದ್ರೆ, ಇಲ್ಲ ನಾನು ಮೂವಿ ನೋಡಬೇಕು, ನಾನು ಹೋಗ್ತೇನೆ ಅಂತ ಹೋಗ್ಬಿಡ್ತಾರೆ. ಯಾರ ಜೊತೆನೂ ಮಾತಾಡಲ್ಲ. ಲಿಫ್ಟಲ್ಲಿ ಲಿಫ್ಟ್ ಮ್ಯಾನ್ ಇರ್ತಾರಲ್ಲ, ಊಟ ಮಾಡಿದ್ರ ಅಂತ ಕೇಳಲ್ಲ, ಅವ್ರ ಜೊತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಅಂತ ಕೇಳಲ್ಲ, ಆ ಥರ ಯಾರ ಹತ್ರನೂ ಮಾತಾಡಲ್ಲ. ತುಂಬ ಒಂಥರ ಬಿಹೇವ್ ಮಾಡ್ತಾರೆ. ಅಯ್ಯೋ ಭಾಳ ಕಷ್ಟ. ನನಗೆ ಅನ್ಸುತ್ತೆ, ಅಯ್ಯೋ ಪಾಪ ಮಾತಾಡ್ಬೋದಲ್ಲ ಅಂತ. ಕಾರ್ ನಿಲ್ಸಿ ರೋಡಲ್ಲಿ ಇರೋರ್ಗೆ ದುಡ್ಡು ಕೊಡಲ್ಲ. ಜಿಪ್ಣ ಸಿಕ್ಕಾಬಿಟ್ಟು ಎಂಥ ಜಿಪಣ ಅಂದರೆ ಅಕುಲ್ಲು. ಹೌದು. ಅಂದರೆ ಒಂದು ಶೋ ಆಗ್ತಾಯಿತ್ತು, ಕಾಮಿಡಿ ಕಂಪನಿ ಅಂತ. ಆ ಟೈಮಲ್ಲಿ ಅಂದರೆ ನಮಗೆಲ್ಲ ಒಂದಿನ ಊಟ ಬರೋದು ಲೇಟ್ ಆಗೋಯ್ತು. ಗುರು ಒಂದು 500 ರೂಪಾಯಿ ಇದ್ರೆ ಕೊಡಿ, ಒಂದು 10 ಜನಕ್ಕೆ ಊಟ ತರಿಸ್ಬಿಡ್ತೀವಿ. ಹೋಗಲ್ಲ, ನನಗೆ ಪೇಮೆಂಟ್ ಆಗಿಲ್ಲ ಅಂತ.
ಇವ್ರು ಫೋನ್ ಮಾಡ್ಬಿಟ್ಟು ಅಲ್ಲಿ ಯಾರಿಗೋ 2,000 ರೂಪಾಯಿ ಊಟ ಇವ್ರೊಬ್ರಿಗೆ ತರಿಸ್ಕೊಂಡಿದ್ದು ಒಂದು ಊಟ. ನಮ್ಗೆ 500 ರೂಪಾಯಿ ಕೊಟ್ಟರೆ 10 ಜನಕ್ಕೆ ಊಟ ಬರ್ತಿತ್ತು ಅವಾಗ. ಹಾಗೆ ಅದ್ರ ಬಗ್ಗೆ ಒಂದು ಸುಳ್ಳು ಅಂದರೆ ಹೇಳ್ತಾ ಇದ್ದಾರೆ. ಅಕುಲ್ ಅವರ ಜಿಪುಣತನಕ್ಕೆ ಒಂದು ಪ್ರೂಫ್ ಇದೆ, ಅದನ್ನು ಇಲ್ಲಿ ನೋಡಿ. ನಮಸ್ಕಾರ, ನಾನು ನಿಮ್ಮ ಕಾಮಿಡಿ ಕಂಪನಿ ಕಲಾವಿದ. ನನ್ನ ಹೆಸರು ಕುಮಾರ. ಉತ್ತರ ಕರ್ನಾಟಕ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಕಿತ್ಲಿ ಗ್ರಾಮ. ಹಿಂದೆ ಕಲರ್ಸ್ದಲ್ಲಿ ಕಾಮಿಡಿ ಕಂಪನಿ ಶೋ ಬಂತು. ಆ ಶೋದಲ್ಲಿ ನಾನು ನಟನಾಗಿ ಕೆಲಸ ಮಾಡಿದ್ದೆ. ಹಾಗೆ ಆ ಶೋದಲ್ಲಿದ್ದಾಗ ನಮ್ಮ ಮಲಪ್ರಭಾ ನದಿ ಬಂದು ನಮ್ಮ ಮನೆಗಳೆಲ್ಲ ಕೊಚ್ಚಿ ಹೋದವು. ಆ ಸಂದರ್ಭದಲ್ಲಿ ನಮಗೆ ಅಕುಲ್ ಬಾಲಾಜಿ ಸರ್ ಕಾಮಿಡಿ ಕಂಪನಿಯನ್ನು ಶೋವನ್ನು ನಡೆಸಿಕೊಡ್ತಾಯಿದ್ರು. ಆ ಮನೆ ಕೊಚ್ಚಿ ಹೋಗಿದ್ದಕ್ಕೆ ನಮ್ಮ ಅಕುಲ್ ಬಾಲಾಜಿ ಸರ್ ನಮಗೆ ದೊಡ್ಡ ಧನ ಸಹಾಯ ಮಾಡಿದರು. ಆ ಧನ ಸಹಾಯದಿಂದ ನನ್ನ ಮನೆಗೆ ತುಂಬ ಅನುಕೂಲವಾಯಿತು. ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಸ್ವೀಟ್ ಮರ್ತೇ ಬಿಟ್ನಲ್ಲಪ್ಪ, ಸೀದಾ ಐ ಡೋಂಟ್ ರಿಮೆಂಬರ್. ಇದು ನನಗೆ ಜ್ಞಾಪಕ ಇದೆ. ಎವ್ರಿ ಶೋ ನನಗೆ ನೀನೇನು ಮಾಡಿದ್ದೆ ಅಂತ ನನಗೆ ಜ್ಞಾಪಕ ಇದೆ. ಬಿಕಾಸ್ ನಾನು ಅಕೌಂಟ್ಸ್ ನೋಡ್ಕೊಳ್ಳೋದು ಇವರೇನೆ. ಥ್ಯಾಂಕ್ಸ್ ಮಗ, ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಇನ್ಫ್ಯಾಕ್ಟ್ ರೀಸೆಂಟ್ಲಿ ಮಲಪ್ರಭಾ ಹತ್ರನೇ ನಾವು ಶೂಟ್ ಮಾಡಿದ್ವಿ, ಸಂಗೊಳ್ಳಿ ಹತ್ರ. ಐ ಥಿಂಕ್ ಇಟ್ಸ್ ಭಾಳ ಖುಷಿಯಾಗುತ್ತೆ ಈ ಥರ ನೆನೆಸ್ಕೊಂಡಾಗ. ಇವೆಲ್ಲ ಸೇರಿದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ. ಐ ಥಿಂಕ್ ಇದೊಂದು ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು ಗೈಸ್. ಗುಡ್ ಕುಮಾರ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ದೂರದಿಂದ ಅವನೇನು ಇನ್ನೂ ನಟನೆ ಮಾಡ್ತಾ ಇದ್ದಾನಾ? ಹಾಂ, ವೆರಿ ಗುಡ್. ನೋ ಬಟ್ ಐ ಟೆಲ್ ಯು ವಾಟ್, ಏನಕ್ಕೆ ಅದೇನು ದೊಡ್ಡ ಕೆಲಸ ಅಲ್ಲ. ನಮಗೆ ಈ ₹1 ಇಲ್ದಿರೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಬಂದು ಯಾರೋ ಸಹಾಯ ಮಾಡಿದ್ದುಂಟು. ಅದೇ ಥರ ಇದ್ದಾಗ ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ. ಐ ಥಿಂಕ್ ಇಟ್ಸ್ ಆಲ್ವೇಸ್ ನಾವು ಕೊಟ್ಟಾಗಲೇ ವಾಪಸ್ ನಮ್ಗೆ ಸಿಗುತ್ತೆ. ಹೌದು. ಸೊ ನಾವು ಈ ಥರ ಸಹಾಯ ಮಾಡಬೇಕು ಅಂತ ನಾವು ಟಮಟೇನು ಹೊಡೆಯಲ್ಲ. ಸೊ ನಮ್ಮಪ್ಪ ಹೇಳ್ತಾರೆ, ಈ ಕೈಯಲ್ಲಿ ಮಾಡಿರೋ ಸಹಾಯ ಈ ಕೈ ಗೊತ್ತಾಗಬಾರ್ದು ಅಂತ. ಬಟ್ ಕೆಲವೊಂದು ಸತಿ ಹೇಳ್ಬೇಕಾದ್ರೆ ಅನಿವಾರ್ಯ ಇರುತ್ತೆ. ಬಿಕಾಸ್ ಶೋಲ್ ನಡೆದಿರೋ ಕಾರಣಕ್ಕೆ ಅದನ್ನು ಟೆಲಿಕಾಸ್ಟು ಮಾಡ್ತಾರೆ. ಕರೆಕ್ಟ್. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಭಗವಂತ ನಮಗೆ ಇನ್ನೊಬ್ಬರು ಸಹಾಯ ಮಾಡುವಂಥ ಕೈಗಳು ಕೊಟ್ಟಿದ್ದಾನಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಸೂಪರ್. ಇಲ್ಲ, ಇದು ಒಂದೇ ಅಲ್ಲ, ಇನ್ನು ಸುಮಾರು ಶೋಗಳಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಯಾರ್ದು ವೀಡಿಯೋ ಬೈಟ್ ತರೋಕ್ಕಾಯ್ತು ಅದು ತರ್ತಾ ಇದ್ದೀನಿ. ನಂದು ವೀಡಿಯೋ ಬೈಟ್ ಹಾಕಬೇಡಿ ಅಂತ ಹೇಳಿದ್ರೆ, ನಂದು ಇವಾಗ ಕಾರ್ EMI ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾರ್ EMI? ಸೊ ನನಗೂ ಮನೆ ರೆಂಟ್ ಕಟ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಹಾಕಬೇಡಿ ಅಂತಲೂ ಹೇಳಿದ್ದಾರೆ. ಬಟ್ ಸಹಾಯ ಇಲ್ಲೇ ತೊಗೊಂಬಿಡೋಣ, ಓರೋದಲ್ಲಿ ಒಂದು ಮನೆ ಕಟ್ಟಿಸ್ಕೊಟ್ಬಿಡ್ತೀನಿ. ಅಲ್ಲ, ನಾನು ಯಾವುದೇ ಹೊಸ ಮನೆ, ಒಂದು ಪ್ರಕೃತಿಯ ಮಡಲಲ್ಲಿ ಒಂದು ಪುಟ್ಟು ಮನೆ ಅಂದರೆ ಆ ಪುಟ್ಟು ಅಲ್ಲ, ಐಷಾರಾಮಿ ಆಗೋಯ್ತದು. ಐಷಾರಾಮಿ ಮನೆ ಕಟ್ಟಿದ್ದು ಅಕುಲ್ ಬಾಲಾಜಿ ಅಂತ. ಹಂಗೆ ಬಾ, ಇಲ್ಲೇ ಕೊಡ್ಸ್ಬಿಡುವ ಮನೆ. ಅಪ್ಪ ಹಳ್ಳಿ ಮಂದಿ, ಹಳ್ಳಿ ನೋಡಿ ಎಲ್ಲಿದ್ದೀವಿ ನಾವು, ಹಳ್ಳಿ ಮಡ್ಕೋಸ್ ಹಳ್ಳಿ. ಅರ್ಥ ಆಯ್ತಾ? ತಿನ್ನಕ್ಕೆ ಅನ್ನ ಇಲ್ಲ. ಅಯ್ಯೋ ನೋಡು, ನೀರೈತೆ ಅಷ್ಟೇ, ಬರೀ ಹಣ್ಣು ಹಂಪಲು ತಿನ್ಕೊಂಡು ಅಷ್ಟೇ. ನೋಡು ಇಲ್ಲಿ ಬೆಟ್ಟ ಗುಡ್ಡ, ಚೆರೀಸ್. ನೋಡಿ, ನಾವು ಸಾಧಾರಣ ಜೀವಪ್ಪ. ನಾವು ಜೀವನ ನಾವೇನು ಐಷಾರಾಮಿ ಜೀವನ ಮಾಡ್ತಿರೋದು ಮತ್ತೆ. ಈ ಬಡತನದ ರೇಖೆ ಸಮೀಪ ಬೆಳೀತಾ ಇರುವಂತಹ ಅಕುಲ್ ಬಾಲಾಜಿ ಅವರಿಗೆ ಭಗವಂತ ಹೊಟ್ಟೆ ತುಂಬ ಅನ್ನ ಕೊಡಲಿ, ಇನ್ನೊಂದಷ್ಟು ಜಮೀನು ತೊಗೊಳಕ್ಕೆ ಹಣ ಕೊಡಲಿ, ಇನ್ನೊಂದಷ್ಟು ರಿಯಾಲಿಟಿ ಶೋಗಳು ಕೊಡಲಿ, ಇನ್ನೊಂದಷ್ಟು ಗರ್ಲ್ ಹಳ್ಳಿ ಪವರ್ ರೀಲೋಡೆಡ್ ಬರಲಿ ಬೇಗ, ಶೀಘ್ರದಲ್ಲಿ. ಚಾನಲ್ಗಳು ಪೇಮೆಂಟ್ ಆನ್ ಟೈಮ್ ಮಾಡಿ, ಆನ್ ಟೈಮ್ ಮಾಡ್ತಾರೆ ಚಾನಲ್. ಎಲ್ಲ ಚೆನ್ನಾಗಿದೆ, ಗರ್ಲ್ ಫ್ರೆಂಡ್ಸ್ ಬೇಡ. ಹೌದಾ? ಸೊ ಈಗ ಜೋ ಅವರ ಬಗ್ಗೆ ಅಕುಲ್ 3 ಸುಳ್ಳು ಹೇಳಬೇಕು. 100 ಹೇಳ್ತೀನಿ. ಕಮ ಜೋಗೆ ಕೋಪನೇ ಬರಲ್ಲ, ಅವಳು ಜಗಳನೇ ಆಡೋದಿಲ್ಲ, ಅವಳಿಗೆ ಮೂಡ್ ಸ್ವಿಂಗ್ಸೇ ಇಲ್ಲ, ಆಮೇಲೆ ಅದು ತಗೋಬೇಕು ಇದು ತಗೋಬೇಕು ಅನ್ನೋ ಆಸೆನೇ ಇಲ್ಲ, ಆಮೇಲೆ ಬೇಬಿ ನನಗೆ ಗಿಫ್ಟಾಗಿ ಏನು ಕೊಡ್ತೀಯಾ ಅಂತ ಕೇಳೋದೇ ಇಲ್ಲ. ಅರ್ಥ ಆಯ್ತಾ? ಮನೆ ಬೇಕು ಅಂತ ಕೇಳೋದೇ ಇಲ್ಲ. ಬೆಕ್ಕುಗಳಂತೂ ಇಷ್ಟನೇ ಪಡಲ್ಲ, ಬೆಕ್ಕುಗಳಿಗೋಸ್ಕರ ಅಳೋದು ಇಲ್ಲ. ಈ ಥರ ಹೇಳ್ತಾ ಹೋದರೆ ಒಂದು 100 ಸುಳ್ಳು ಹೇಳ್ತೀನಿ ಜೋ ಬಗ್ಗೆ, ಅಲ್ವಾ ಜೋ? ಜಗಳ ಅಂತ ಬಂದರೆ ನನಗಿಂತ ಧ್ವನಿ ಜಾಸ್ತಿ ಇಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ಅರ್ಥ ಆಯ್ತಾ? ಹೊಡೆಯೋದು ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಇದೆಲ್ಲ ಲ್ಯಾಂಡ್ ಮಾರ್ಕ್ ಇದೆಯಲ್ಲ, ಅದೇನಾ? ಹೌದು, ನೋಡು ಕಟ್ಟಾಗಿದೆ ನೋಡು. ಹೊಡೆಯಲ್ಲ, ಹೊಡಿತಾಳೆ ಪ್ರೀತಿಯಿಂದ. ಇದು ಪ್ರೀತಿಯಿಂದ ಹೊಡೆದಿದ್ದು ಅಂತಾಳೆ. ಇದ್ಯಾವ್ದು? ಇದೇ ನಾವು ಮಾಡಿಬಿಟ್ರೆ ಕೇಸ್ ಆಗ್ಬಿಡ್ತಾರೆ ಇವರು. ಅದು ಹೊಡೆದ್ಬಿಟ್ಟ ಅಂತ ಕೋಪ ಬಂದು ಪಟ್ಟದ ಹೊಡೆದು. ನೋ ಜಸ್ಟ್ ಲೈಕ್ ನಾನು ಅಂತೀನಲ್ಲ, ಸುಮ್ಮನೆ ಅಡಿಗೆ ನನಗಿಂತ ಚೆನ್ನಾಗಿ ಮಾಡ್ತಾಳೆ. ಅಂದರೆ
ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ಅಲ್ಲ, ಸೊ ನಾನು ಮಾಡೋದು ಕಾಂಟಿನೆಂಟಲ್, ಇವ್ರು ಮಾಡೋದು ಸ್ಪೆಷಲ್ ಕರ್ನಾಟಕದ ಊಟ. ದಟ್ ಇಸ್ ಮೈ ಸ್ಟ್ರೆಂಗ್ತ್. ಹೌದು. ಅಡುಗೆ ಮಾಡೋಕ್ಕೆ ಅಡುಗೆಗೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸು ತುಂಬ ಇಂಪಾರ್ಟೆಂಟ್. ಹೌದು, ನಾನು ಯೂಸ್ ಮಾಡೋಂಥ ಇಂಗ್ರೀಡಿಯೆಂಟ್ ಇನ್ನೂ ಇಂಪಾರ್ಟೆಂಟ್. ಯಾವ್ದು ಹೇಳು? ಹೌದು, ಪ್ರೀತಿ. ನನ್ನ ಮೇಲೆ ಹಣೆ ಇಟ್ಟಳು. ಕೆರ್ಕೋಬೇಕಂತ ಅನಿಸ್ತಿದ್ಯಾ? ಸ್ನಾನ ಮಾಡ್ಕೊಂಬ. ಸೊ ನಮ್ಮಲ್ಲಿ ಮರಳಿ ಸಂತೆ ಅಂತ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ. ರಿಯಲಿ? ಏನು ಅವರು ಸ್ಪಾನ್ಸರ್ ಕೊಡ್ರಪ್ಪ. ಅದನ್ನು ಆರ್ಗ್ಯಾನಿಕ್ ಆಗಿ ಜೀವನ ಮಾಡ್ತಾ ಇದೀವಿ ಇಲ್ಲಿ, ಊರಿಂದ ದೂರ ಬಂದು. ನೀವು ಹೇಳಿದ್ರಲ್ಲ ನನ್ನ ಬಗ್ಗೆ ಸುಳ್ಳುಗಳು, ಅದಕ್ಕೆಲ್ಲ ನಾನು ಒಂದು ಇದು ಹೇಳಬೇಕಲ್ಲ. ಒಳ್ಳೆ ಸ್ಪಾನ್ಸರ್ ಸಿಕ್ಕಿದಾರಪ್ಪ ನಿನಗೆ. ಇಂಡಿಯಾ ಸ್ವೀಟ್ ಹೌಸ್ ಒಂದು ಕಡೆ, ಮರಳಿ ಸಂತೆ ಒಂದು ಕಡೆ. ತಗೊಂಬರೋದು ದೊಡ್ಡದ ತಗೊಂಬರುತ್ತಾನೆ. ಅಲ್ಲೋ, ಇಬ್ರು ಇದೀವಿ, 2 ಕೊಡ್ಬೇಕು ನೀನು. ಆ್ಯಕ್ಚುಲಿ ಇಷ್ಟೊಂದು ಕೊಡೋದೇ ಇಲ್ಲ, ಇಷ್ಟು ವೆಯ್ಟ್ ಎತ್ತೇ ಇಲ್ಲ ನಾನು ಇವತ್ತು. ಅಕುಲ್ ಬಾಲಾಜಿ ಒಳ್ಳೆ ಕೆಲಸ ಮಾಡಿದೀವ, ನಮ್ಮ ಮನೆಗೆ ಬೇಕಾಗಿರುವಂಥದ್ದು. ಥ್ಯಾಂಕ್ ಯು. ಇವರು ಮರಳಿ ಸಂತೆಯವರು ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡೆದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ, ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಹೊಸ ಮನೆಗೆ ಬಂದಿರೋ ಹೊಸ ಆಕ್ಚುಲಿ ನಮ್ಮ ಸಾಮಗ್ರಿಗಳು, ಹೊಸ ಮನೆಗೆ ಬಂದಿರುವಂತ ಒಂದು ಹೊಸ ಸಾಮಗ್ರಿಗಳು. ಸಾಮಗ್ರಿಗಳಿಗಿಂತ ಒಂದು ಒಳ್ಳೆ ಗಿಫ್ಟ್ ಆಕ್ಚುಲಿ ಇದು ಅಲ್ವಾ? ಯಾಕಂದ್ರೆ ನಮ್ಮ ಹಳ್ಳಿ ಜೀವನಕ್ಕೆ ಬೇಕಾಗಿರುವಂತದ್ದು ಎಲ್ಲ ಬಳಸ್ತೀನಿ ಇದರಲ್ಲಿ. ಸೊ ಪ್ರತಿ ತಿಂಗಳು ಮನೆಗೆ ಬೇಕಾಗಿರೋ ಎಲ್ಲ ಥರ ರೇಷನ್ಗಳು ಸಿಗುತ್ತೆ. ಹೌದಾ? ಅಂದ್ರೆ ಇದು ಪ್ರತಿ ತಿಂಗಳು ಬರುತ್ತಾ ಮನೆಗೆ ಫ್ರೀಯಾಗಿ? ಹನಿ ಇದೆ, ತುಪ್ಪ ಎಲ್ಲ ಇದೆಯಪ್ಪ, ಸೀರಿಯಸ್ಲಿ. ಇದು ಫಾಕ್ಸ್ಟೈಲ್ ಮಿಲೆಟ್ಸ್ ಅನ್ಸುತ್ತೆ. ಜೋ ಸ್ವಲ್ಪ ಜಾಸ್ತಿ ಪ್ರಮೋಟ್ ಮಾಡ್ತಿದ್ದಿ, ಸಾಕ್ಬಿಡು. ಬಿಕಾಸ್ ಇದೆಲ್ಲ ನೀವೆಲ್ಲ ನನಗೆ ಅಡುಗೆ ಮಾಡಿ ಕೊಡ್ಬೇಕು. ಅದಕ್ಕೆ ನನ್ನ ಬಗ್ಗೆ ಅಷ್ಟು ಸುಳ್ಳು. ಎಲ್ಲರೂ ಏನ್ ಅನ್ಕೋತಾರೆ, ಬೇಬಿ ನೀನೇನ್ ಹೇಳಿದೆ, ಬೇಕಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದಲ್ಲ ನಾನೆಲ್ಲ ಕೇಳ್ತೀನಿ, ಅದು ಬೇಕು ಇದು ಬೇಕಂತೀನಿ ಅಂತ. ಅದು ನೀನೇ ಈಗ ಇಲ್ಲ ಮದುವೆ ಮಾಡಕ್ ಮುಂದೆ ಈಗ ಸತ್ಯ ಹೇಳಕ್ ಹೇಳು, ಸತ್ಯ ಹೇಳಕ್ ಹೇಳು. ನಿಜ ಹೇಳ್ತೀನಿ. ಈಗ ಸತ್ಯ ಹೇಳಿ ಅಕುಲ್ ಅವ್ರ ಬಗ್ಗೆ. ಅಲ್ಲ, ನನ್ನನ್ನು ಕೇಳು, ಜೋ ಬಗ್ಗೆ ಸತ್ಯ ಹೇಳಿ. ಜೋ ಬಗ್ಗೆ ಸತ್ಯ ಹೇಳಿ ನೀವು. ಹೇಳ ಹೇಳು. ಹೇಳು. ಮೈ ಡಾರ್ಲಿಂಗ್. ನೀನೇ ಹೇಳಿದ ರಾಣಿ ತರ ನೋಡ್ಕೋತೀನಿ ಅಂತ ಹೇಳಿದ್ರು. ಶಿ ಈಸ್ ನಾಟ್ ಮೈ ವೈಫ್. ನನ್ನ ಹೆಂಡ್ತಿನಲ್ಲ, ನನ್ನ ಫ್ರೆಂಡ್, ಮೈ ಬೆಸ್ಟ್ ಬಾಡಿ. ಅಂದರೆ ಯು ವಾಂಟ್ ಬಿಲೀವ್, ನನಗೆ ತುಂಬ ಜನ ಅನ್ಕೋತಿರ್ತಾರೆ ನನಗೆ ಫ್ರೆಂಡ್ಸೇ ಇಲ್ಲ. ನನಗಿರೋ ಏಕೈಕ ಫ್ರೆಂಡ್ ಇವಳೆ. ಐ ಸಿಟ್ ವಿತ್ ಐ ಟಾಕ್. ಜಗಳನೂ ಇವಳ ಜೊತೆ ಮಾಡ್ತೀವಿ, ಪ್ರೀತಿನೂ ಇವಳ ಜೊತೆ ಮಾಡ್ತೀವಿ. ಸೊ ಇಟ್ಸ್ ಲೈಕ್ ದ್ಯಾಟ್. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ, ಒನ್ ವರ್ಡ್ ಆನ್ಸರ್. ಓಕೆ. ಹುಟ್ಟಿದ್ಯಾ ಅವರು? ನೆಲ್ಲೂರು. ನೀವು? ಚೆನ್ನೈ. ಪೂರ್ತಿ ಹೆಸರು? ಆಕುಲ ಬಾಲಾಜಿ. ಜ್ಯೋತಿ ಸಮರ್ಥಿ. ಕ್ವಾಲಿಫಿಕೇಶನ್? SSLC ಫೇಲ್. BA ಎಕನಾಮಿಕ್ಸ್, ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ. ಅಯ್ಯಪ್ಪ. Expert document is Imagine Technology and Diploma in Computer Arts and BA BCom ಆಗಿರು. ಏಯ್ ಕಾಮಿಡಿ ಗೊತ್ತಾ? SSLC ಫೇಲ್ ಆಗಿ ಓಪನ್ ಯೂನಿವರ್ಸಿಟಿಲಿ BA ಪಾಸ್ ಆಗಿ, ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ವಿಚ್ ಇಸ್ ಅ ಪಾರ್ಟ್ ಆಫ್ MBA ಅದನ್ನು ಕಂಪ್ಲೀಟ್ ಮಾಡಿ ಆ್ಯಸ್ ಅ ಸ್ಟುಡಿಯೋ ಎಕ್ಸಿಕ್ಯೂಟಿವ್ ಆಗಿ ಲೇಸೋ ವಿಷನ್ ಅನ್ನೋ ಕಂಪ್ನಿಯಲ್ಲಿ 3 ವರ್ಷ ಕೆಲಸ ಮಾಡಿ, ಆಮೇಲೆ ಲೇಸೋ ಲಾಜಿಕ್ಸ್ ಅನ್ನೋ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ 1 ವರ್ಷ ಕೆಲಸ ಮಾಡಿ. ಅಕುಲ್ ಬದುಕಿನ ಹಿಂದಿನ ಕರಾಳ ಕತೆ ಕೇಳೋರ? ಕರಾಳ ಕಥೆನಾ? ಕರೆಕ್ಟು. ಇದು ಕರಾಳ ಇಂಟರ್ವ್ಯೂ ಇದು. ನೋಡಿ ಏನೆಲ್ಲ ತರಿಸ್ತಾ ಇದ್ದಾನೆ. ಜನರಲಿ ನಮ್ಮ ಅಪ್ಪಂಗೆ BA ಪಾಸ್ ಆಗಿ ಸ್ವೀಟ್ಸ್ ತಗೊಂಡೋಗಿ ಕೊಟ್ಟರೆ ನಗ್ತಾ ಇದ್ದಾರೆ, ನನ್ನ ಮಗನ ಯಾವ ಓದಿದೀಯಾ ಅಂತ, ಏನು ಕೊಂಡ್ಕೊಂಡಿದ್ಯಾ ಅಂತ. ಅಪ್ಪ ಓಪನ್ ಯೂನಿವರ್ಸಿಟಿಯಲ್ಲಿ ಪಾಸ್ 5 ವರ್ಷ ಓದಿದ್ದೀನಿ. ಅಂದರೆ ಬರೀ 10 ದಿನ ಎಕ್ಸಾಮಿನೇಷನ್ ಮುಂಚೆ ಆಫ್ ತಗೋತಿದ್ದೆ ಕೆಲಸದಿಂದ. ತಗೊಂಡು ಓದ್ಬಿಟ್ಟು ಫಸ್ಟ್ ಇಯರ್ಗೆ ಪಾಸ್ ಆದೆ, ಸೆಕೆಂಡ್ ಇಯರ್ಲಿ 1 ಸಬ್ಜೆಕ್ಟ್ ಫೇಲು, ಮತ್ತೆ ಬರೆದೆ, ಮತ್ತೆ 3ನೇ ಬಾರಿ 2 ಸಬ್ಜೆಕ್ಟ್ ಫೇಲು, ಮತ್ತೆ ಬರೆದು 5 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದೆ. ಕೆಲಸ ಮಾಡಿ ಚೆನ್ನಾಗಿ ಓದಿದ್ನೇ ಜಾಸ್ತಿ ಓದಬೇಕು ಅಂತ. ಎಕ್ಸಾಕ್ಟ್ಲಿ. ಸೊ ತರಬೇತಿ ಚೆನ್ನಾಗಿರಬೇಕು ಅಂತ, ಡೆಡಿಕೇಶನ್. ನೈಸ್ ಅಲ್ವಾ? ಡೇಟ್ ಆಫ್ ಬರ್ತ್ ಏನು? 1979 ಫೆಬ್ರವರಿ 23. 1979 ಏಪ್ರಿಲ್ 19th. ನಿನಗಿಂತ 2 ತಿಂಗಳು ದೊಡ್ಡವನು ನಾನು. ರೆಸ್ಪೆಕ್ಟ್ ಯಾವಾಗಲೂ ಹೇಳ್ತಿರ್ತಾರೆ. ರೆಸ್ಪೆಕ್ಟ್ ವಿಚಾರಕ್ಕೆ ಬಂದರೆ
ಈ ಹೆಣ್ಮಕ್ಳು ಜಿರ್ಲೆಗೆ ತೋರಿಸೋಷ್ಟು ಭಯ ಭಕ್ತಿ ಗಂಡನಿಗೆ ತೋರಿಸಲ್ಲ ಅಂತ ನಿಮ್ಮಲ್ಲಿ ಹೆಂಗೆ? ಜಿರ್ಲೆ ಅಲ್ಲ, ಹಲ್ಲಿಗೆ ಹಲ್ಲಿಗೆ ತೋರಿಸುವಂಥ ಭಯ ಭಕ್ತಿ ನಮ್ಗೆ ತೋರಿಸಲ್ಲ. ಇನ್ನೊಂದು ಬೆಕ್ಕಿಗೆ ತೋರಿಸುವಂಥ ಪ್ರೀತಿ ನಮ್ಗೆ ತೋರಿಸಲ್ಲ. ಅದಕ್ಕೆ ಮುಂದಿನ ಜನ್ಮ ಅನ್ನೋದಿದ್ದರೆ ಖಂಡಿತ ಇವ್ರ ಮನೇಲಿ ಬೆಕ್ಕಾಗಿ ಹುಟ್ಟಬೇಕು ಅನ್ನೋದು ನನ್ನ ಆಸೆ. ಸೀರಿಯಸ್ಲಿ ಎಷ್ಟು ಪ್ರೀತಿ ಕೊಡ್ತಾಳೆ ಗೊತ್ತಾ ಬೆಕ್ಕಿಗೆ. ನೀನು ಅಕ್ಕಲ್ ಬಾ, ಅಲ್ಲಿದೆ ತಿನ್ನೋಗು, ಬೇಕು ಬಾ ತಿನ್ನಿಸ್ತಿದ್ದೀನಿ ನಾನು ಅಂತ. ಅಕ್ಕಲ್ ಹೊಟ್ಟೆ ಹಸಿತದ, ಅಲ್ಲಿದೆ ತಿನ್ಕೋ ಹೋಗು ಅಂತ. ನೋಡು ಹಿಂಗಿರುತ್ತೆ. ಏನು ಮಾಡೋದು? 4 ಬೆಕ್ಕಿದೆ ಮನೆಯಲ್ಲಿ, 2 ನಾಯಿ ಇದೆ. ಆಚೆ ಬೆಕ್ಕುಗಳು. ಆ್ಯಕ್ಚುಲಿ ಒಂದೇ ನಾಯಿ ನನ್ನ ಸೇರಿಸ್ಕೊಂಡೆ. ಯಾಕೆಂದರೆ ನಮ್ಮ ಮನೇಲಿ ನಾಯಿ ಬೆಕ್ಕಿಗೆ ಬೆಲೆ ಜಾಸ್ತಿ. ನೋಡಿದ್ಯಾ, ನಾಯಿಗಳು ಅಟ್ಟಾಡ್ಸ್ಕೊಂಡು ಬರ್ತವೆ ನಮ್ಮ ಹತ್ರ, ಅಷ್ಟು ಪ್ರೀತಿ. ವಾಟ್ ಯು ಥಿಂಕ್? ನಾಯಿ ಪ್ರೀತಿ. ನಾನೇನ್ ಮಾಡ್ಲಿ ಸ್ವಾಮಿ, ನನ್ನ ಹೆಂಡತಿ ನಾಯಿ ಪ್ರೇಮಿ. ಈಗ ಜೋ ಅವ್ರಿಗೆ ಡೆಡಿಕೇಟ್ ಮಾಡಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಡೋಂಗಿದ್ರೆ ಅಕುಲ್ ಯಾವ್ದು ಹಾಡ್ತಾರೆ? ಅದೇಪ್ಪ, ನನ್ನ ಹೆಂಡತಿ ಬೆಕ್ಕಿನ ಪ್ರೇಮಿ, ನಾನೇನ್ ಮಾಡ್ಲಿ ಸ್ವಾಮಿ, ನನ್ನ ಹೆಂಡತಿ ನಾಯಿ ಪ್ರೇಮಿ. ನಾಯಿಗೆ ತೋರಿಸೋ ಪ್ರೀತಿ ನನಗೆ ತೋರಿಸೋದಿಲ್ಲ, ಏನ್ ಮಾಡ್ಲಿ ನಾನೇನ್ ಮಾಡ್ಲಿ, ಮುಂದಿನ ಜನ್ಮ ಇದ್ರೆ ನಾಯಿ ಪಾಡು ನನ್ನದು. ಎಂಜು ಏನಿಲ್ಲ. ಜೋ ಅವರು ನಿಮ್ಮ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನೋಡೋಣ. 1 ನಿಮಿಷ ಟೈಮ್ ಕೊಟ್ರೆ ಇವರು ಹೋಸ್ಟ್ ಮಾಡಿರೋ ರಿಯಾಲಿಟಿ ಶೋಗಳ ಹೆಸರು ಎಷ್ಟು ನೆನಪಿದೆ ನಿಮಗೆ ಹೇಳಿ? ಓಕೆ, ಸೂಪರ್ ಟಾಕ್ ಟೈಮ್, ಮನೆ ಮುಂದೆ ಮಹಾಲಕ್ಷ್ಮಿ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಹಳ್ಳಿ ಐದ ಪ್ಯಾಟೆಗೆ ಬಂದ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್, ಇದು ಪ್ಯಾಟೆ ಮಂದಿ ಕಾಡಿಗೆ ಬಂದರು, ಹಳ್ಳಿ ಪವರ್ ರಿಲೋಡೆಡ್. ಪ್ರಮೋಷನ್ ಈಗ ನೆಕ್ಸ್ಟ್ ಬರ್ತಿದೆ. ಎಸ್, ಹಂಗೆ. ಹೇಳಿ. ಆಮೇಲೆ ಪ್ಯಾಟೆ ಹುಡುಗರ ಹಳ್ಳಿ ಸೀಸನ್ 2, ಪ್ಯಾಟೆ ಹುಡುಗರ ಹಳ್ಳಿ ಸೀಸನ್ 3, ಪ್ಯಾಟೆ ಹುಡುಗರ ಹಳ್ಳಿ ಸೀಸನ್ 4, ಹಳ್ಳಿ ಐದ ಪ್ಯಾಟೆಗೆ ಬಂದ ಸೀಸನ್ 2, ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಸೀಸನ್ 1 and 2. ಹೇಳು. ಸೀಸನ್ 1 and 2. ಆಮೇಲೆ ಇದು ಭರ್ಜರಿ ಬ್ಯಾಚುಲರ್ಸ್. ಹೇಳು ಇನ್ನ. ಡ್ಯಾನ್ಸಿಂಗ್ ಸ್ಟಾರ್, ಜೋಡಿ, ಸೂಪರ್ ಜೋಡಿ, ಡ್ಯಾನ್ಸಿಂಗ್ ಸ್ಟಾರ್ 1, 2 ಅಂಡ್ ಐ ಥಿಂಕ್ 3rd ಕೂಡ ಇಲ್ಲ. ತಕದಿಮಿತ, ಬಿಗ್ ಬಾಸ್ ನಲ್ಲಿ ಮನೆ ಒಳಗಡೆ ಹೋಗಿದ್ದು. ಇಲ್ಲ ಗೆದ್ದಿದ್ದು ಅದಲ್ಲ ಇನ್ನೊಂದು ಯು ಆರ್ ದೇರ್ ಅಲ್ಲಿ ಚಿಕ್ಕ ಒಂದು ಇದು ಊಟಲ್ ಮಾಡಿದ್ದು. ಆಮೇಲೆ ಜಿ ಎಂಟರ್ಟೈನರ್ಸ್. ವಿಕಿಪೀಡಿಯಾ ಸ್ವಲ್ಪ ಡೌಟ್ ಅಲ್ಲಿ ಇದೆ ಯಾಕೋ. ಎಕ್ಸಾಕ್ಟ್ಲಿ, ಅದಕ್ಕೆ ವಿಕಿಪೀಡಿಯಾ ಅವಾಗ ಹಾಟ್ ಆಗಿ ಇರುವಾಗಲೇ ನಾನು ಅದನ್ನ ಹಾಕ್ಸಿರ್ತೀನಿ. ಥ್ಯಾಂಕ್ ಯು, ಗುಡ್ ಜಾಬ್. ಫೈನಲಿ ಯು ಫೇಲ್ಡ್. ಅವ್ರು ಹೇಳಿರೋದು ಬಿಟ್ಟು ನೀವೆಷ್ಟು ಹೇಳ್ತೀರಾ? ಅವ್ರು ಹೇಳಿರೋದು ಬಿಟ್ಟು ನಾನು ಒಂದು ಹೇಳಬಲ್ಲೆ, ಹಳ್ಳಿ ಪವರ್ ರೀಲೋಡೆಡ್ ನೆಕ್ಸ್ಟ್ ಬರ್ತದೆ. ಇದು ಕ್ಲಿಪ್ ಮಾತ್ರ ಜಿ ಕನ್ನಡದ ಮಾರ್ಕೆಟಿಂಗ್ ಕಳಿಸ್ತೀನಿ. ಎಕ್ಸಾಕ್ಟ್ಲಿ, ಕಳಿಸ್ಲೇಬೇಕು. ಆ್ಯಕ್ಚುಲಿ ಜೋ ಮಿಸ್ ಮಾಡಿರೋಂಥ ಶೋಗಳಲ್ಲಿ ಐ ವುಡ್ ಪಿಕ್ ಜಿ ಎಂಟರ್ಟೈನರ್ಸ್ ಅಂತ ಮಾಡಿದ್ದೀನಿ, ಅದೊಂದು ಶೋ ಇದೆ. ಆಮೇಲೆ ತೆಲುಗುನಲ್ಲಿ ಮಾಡಿದ್ದು ನಾನು ಹೇಳಿ, ಕಾಮಿಡಿ ಕಿಲಾಡಿಗಳು. ಆ್ಯಕ್ಚುಲಿ ನನ್ನ ಮೊದಲನೆಯ ಕಾರ್ಯಕ್ರಮ ಕುಣಿಯೋಣ ಬಾರ, ಹೌ ಕ್ಯಾನ್ ಶಿ ಮಿಸ್ ಇಟ್? ಕುಣಿಯೋಣ ಬಾರ, ಕುಕ್ಕು ವಿತ್ ಕಿರಿಕು, ದಟ್ ಇಸ್ ಅನದರ್ ಶೋ. ಈ ಥರ ಕಾಮಿಡಿ ಕಿಲಾಡಿಗಳು, ಪ್ರೀಮಿಯರ್ ಲೀಗು, ಅಂಡ್ ತೆಲುಗಲ್ಲಿ ಮಾಡಿದ್ದು 1, 2, 3, 13 ಫಿಯರ್ ಇಸ್ ರಿಯಲ್, ಡಾನ್ಸ್ ಕರ್ನಾಟಕ, ಡಾನ್ಸ್ ಇಂಡಿಯಾ, ಡಾನ್ಸ್ ತೆಲುಗು. ಈ ಪಂಚ್ಗಳೆಲ್ಲ ಶೋಲ್ ಇಟ್ಕೊ, ನನ್ನ ಹತ್ರ ಅಲ್ಲ. ನೋ ಕಾಮೆಂಟ್ಸ್. ನಮ್ಮಲ್ಲಿ ಕನ್ನಡ ಚಾನಲ್ಗಳು ಎಲ್ಲ ಚಾನಲಲ್ಲೂ ಅಕುಲ್ ಮನೆ ಮಗ ಅಂತ. ನಂಗೆ ಇವ್ರ DNA ಮೇಲೆ ಡೌಟ್. ಮನೆ ಮಗನ ಅಥವಾ ಮನಿ ಮಗನ? ಯಾವ್ಯಾವ ಚಾನಲ್ನ ಯಾವ್ಯಾವ ಮನೆ ಅಂತ ಹೇಳ್ಬೋದಾ ಅಂತ. ತವ್ರ ಮನೆ ಯಾವುದು, ಹೆಂಡತಿ ಮನೆ ಯಾವುದು, ಪಕ್ಕದ ಮನೆ? ಒಬ್ಬ TV ಆಂಕರ್ ಆಗಿ ಸುಖ ಸಂಸಾರಕ್ಕೆ ಒಂದು ಸೂತ್ರ ಹೇಳಬೇಕು ಅಂದ್ರೆ ಏನು ಹೇಳ್ಬೋದು ಅಕುಲ್? ಸೆಟ್ ಟಾಪ್ ಬಾಕ್ಸು ಟಿವಿಗಿರ್ಲಿ, ಜೀವನಕ್ಕಲ್ಲ. ನೋಡಿದ್ರೆ ನನ್ನ ಬಗ್ಗೆ ಒಂದು ರೂಮರ್ ಇದೆ, ಏನು ಹೇಳಿ? ತುಂಬ ಪೊಸೆಸಿವ್ ಯಾರು? ಕೋರ್ಸ್ ಇರಲೇಬೇಕು. ನೀವು ಆಡೋ ಆಟಕ್ಕೆ, ನಾವು ಆಡೋ ಆಟಕ್ಕೆ. ನಾವು ಸ್ಕ್ರೀನ್ ಮುಂದೆ ಆಡ್ತೀವಪ್ಪ, ನೀವು ಸ್ಕ್ರೀನ್ ಹಿಂದೆ ಆಡ್ತೀರಾ.
ನನಗೆ ತುಂಬ ಖುಷಿ ಆಯಿತು. ಇವ್ರನ್ನ ಎಲ್ರ ಜೊತೆ ಹಂಚ್ಕೊಳ್ಳೋಕ್ಕೂ ನನಗೆ ತುಂಬಾನೇ ಖುಷಿ. ಹಂಗ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಿಮ್ಮ ಹೆಂಡತಿಗೆ ನಾರ್ಮಲ್ ಆಗಿ ಗುಡ್ ನೈಟ್ ಹೇಳ್ತೀರಾ ಅಥವಾ ಸುದರ್ಶನ್ ಸಿಲ್ಕ್ ಸರ್ಪಿಸುವ ಗುಡ್ ನೈಟ್, ಅಸೋಸಿಯೇಟ್ ಸ್ಪಾನ್ಸರ್ ಇಂಡಿಯಾ ಸ್ವೀಟ್ ಹೌಸ್, ರಾಗ ಆರ್ಟ್ಸ್ ಎಲ್ಲ ಹಂಗೆ ಹೇಳ್ತೀರಾ? ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ಸ್ ಹೆಲ್ಪ್ ಆಗುತ್ತೆ, ಆದರೆ ಅಕುಲ್ ಹೋಗಿ ಬಂದ್ಮೇಲೆ ಅಕುಲ್ ಅವರಿಂದ ಬಿಗ್ ಬಾಸ್ ಹೆಲ್ಪ್ ಆಗಿದೆ. ಹೌದು ಸ್ವಾಮಿ. ಹಿಂಗೆ ಅಕುಲ್ ಅವರು ಹೆಂಡತಿ ಮಾತನ್ನ ತುಂಬ ಕೇಳ್ತಾರೆ, ಬೇರೆಯವ್ರ ಹೆಂಡತಿ ಮಾತಾದರೂ ಕೇಳ್ತಾರೆ. ಅಕುಲ್ ಕನ್ನಡದಲ್ಲಿ ಕಾಸ್ಟ್ಲಿಯೆಸ್ಟ್ ಆಂಕರ್. ಅದನ್ನ ನಿನಗೆ ಕೊಡ್ತೀನಿ, ನೀನು ಹೇಳು. ಸೀರಿಯಸ್, ಬಿಕಾಸ್ ನೀನು ನೋಡಿದ್ಯಾ ಏನು? ಒಂದೇ ಟೈಮಲ್ಲಿ ಕಲರ್ಸ್ ಕನ್ನಡ, ಜಿ ಕನ್ನಡ ಮತ್ತು ಸ್ಟಾರ್ ಸುವರ್ಣ ಮೂರರಲ್ಲೂ ರಿಯಾಲಿಟಿ ಶೋ ಬಂದರೆ ಯಾವ್ದು ಒಪ್ಕೋತಾರೆ ಅಕುಲ್? ಇತ್ತೀಚೆಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಶೋ, ಈ ಶೋ ನನಗೆ ಸಿಗಬೇಕಾಗಿತ್ತು ಅಂತ ಅಕುಲ್ ಅವ್ರ ಮನಸ್ಸಲ್ಲಿದೆ. So congratulations for we ಕೀರ್ತಿ, ನಿಮ್ಮ ಪ್ರೋಗ್ರಾಮಲ್ಲಿ ಅಳಿಸಲ್ಲ ಅನ್ಕೊಂಡೆ, ನನಗೂ ಬರ್ತಾ ಇದೆ ಅಳು. ತುಂಬ ಚೆನ್ನಾಗಿ. ಏನಪ್ಪ ಸರ್ಪ್ರೈಸ್ ಕೀರ್ತಿ? ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.